ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಇತ್ತೀಚಿನ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ನಮಗೆ ಒಂಥರ ಬೇಸರ ಆಗುತ್ತೆ. ಏನು ನಡೀತಾ ಇದೆ ಅಂತೇಳಿ, ವೈಯಕ್ತಿಕ ದ್ವೇಷಗಳೇನು, ಆರೋಪ ಪ್ರತ್ಯಾರೋಪ ಏನು, ಅಂದರೆ ಇಲ್ಲಿ ರಾಜಕಾರಣಿಗಳಿಗೆ ನೈತಿಕತೆ ಅನ್ನೋದು ಇದೆಯಾ ಇಲ್ಲ ಅಂತೇಳಿ, ಸತ್ತೋಗಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ. ಏನು ಬೇಕಾದರೂ ಮಾತನಾಡಬಹುದಾ ಅಂಥೇಳಿ, ಅಂದರೆ ಏನೋ ಒಂದು ಹೇಳಿಬಿಡ್ತಾರೆ, ಆಮೇಲೆ ವಿಷಾದವನ್ನು ವ್ಯಕ್ತಪಡಿಸೋದು ಸ್ವಾರಿ ಅಂತ ಹೇಳೋದು. ಆ ಪದದ ಅರ್ಥನೇ ಗೊತ್ತಿಲ್ಲ ಅವರಿಗೆ. ಭಾಳ ತೂಕವಾಗಿರುವಂಥ ಪದ ಅದು. ಆದರೆ ಆ ಪದದ ಅರ್ಥವನ್ನು ಗೊತ್ತಿಲ್ಲದಂಗೆ ದ್ವೇಷದ ರಾಜಕಾರಣದಲ್ಲಿ ನಾವೆಲ್ಲರೂ ಕೂಡ ಈಗ ಸಿಕ್ಕಾಕೊಂಡಿದ್ದೇವೆ. ಸೊ ಹಂಗಾಗಿ ನೈತಿಕತೆ ಅನ್ನೋದು ಯಾವಾಗ ಹುಟ್ಕೊಳ್ಳುತ್ತೆ ಅಂತೇಳಿ, ಪ್ರಮುಖವಾಗಿ ಇಲ್ಲಿ ನಾವು ಏನು ಮಾತನಾಡ್ತೀವಿ ಅನ್ನೋದು ಮುಖ್ಯ ಆಗೋದಿಲ್ಲ, ಯಾರ ಹತ್ರ ಏನು ಮಾತನಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಎರಡು ಘಟನೆಯನ್ನು ನೋಡಿದಾಗ, ಒಂದು ಸಿ ಟಿ ರವಿ ಅವರ ಘಟನೆ ಮತ್ತು ಮೊನ್ನೆ ಆಗಿರುವಂಥ ಮುನಿರತ್ನ ಅವರ ಘಟನೆಯನ್ನು ನೋಡಿದಾಗ ಎತ್ತ ಸಾಕ್ತಾ ಇದೆ ರಾಜಕಾರಣ ಅಂತೇಳಿ. ಯಾಕೆ ಈ ರೀತಿಯಾಗಿ ರಾಜಕಾರಣದಲ್ಲಿ ಈ ರೀತಿಯ ಬೆಳವಣಿಗೆ ನಡೀತಾ ಇದೆ ಅಂತೇಳಿ, ಯಾಕೆ ಒಂದು ದ್ವೇಷವನ್ನು ಬಿಟ್ಟು ಈ ಜನಸಾಮಾನ್ಯರ ಪರವಾಗಿ ಅಥವಾ ಜನರಿಗೆ ಏನು ಬೇಕು ಅನ್ನೋದನ್ನು ಚರ್ಚೆ ಮಾಡೋದು ಬಿಟ್ಟು ವೈಯಕ್ತಿಕ ದ್ವೇಷಗಳೇ ಜಾಸ್ತಿ ಆಗ್ತಾ ಇದೆ, ಯಾಕೆ ಹಿಂಗೆ? ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇವತ್ತಿನ ವಿಶೇಷ ಸತ್ವಹೀನ ರಾಜಕಾರಣ ಕರ್ನಾಟಕಕ್ಕೆ ಕಳಂಕ. ಈಗಿನ ರಾಜಕಾರಣಿಗಳಿಗೆ ನೈತಿಕ ಪಾಠ ಬೇಕು ಅಂತ ಅನಿಸ್ತಾ ಇದೆ. ಈ ಒಂದು ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ರಾಜ್ಯ ರಾಜಕಾರಣದಲ್ಲಿ ನೈತಿಕತೆ ಕುಸಿದು ಹೋಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಈಗ ಹುಟ್ಕೊಳ್ತಾ ಇರುವಂಥದ್ದು. ಯಾರು ಯಾವಾಗ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅವರಿಗೆ. ಹಂಗಾಗಿ ಅವರಿಗೆ ನೀತಿ ಪಾಠ ಬೇಕಾಗತ್ತೆ. ಸಿ ಟಿ ರವಿ ಬಂಧನ ವೇಳೆ ಪೊಲೀಸರ ನಡೆಗೆ ಆಕ್ರೋಶವನ್ನು ಹೊರಹಾಕಲಾಗ್ತಾ ಇದೆ. ಮುನಿರತ್ನ ಮೇಲೆ ಮೊಟ್ಟೆ ಎಸೆದ ವಿಚಾರ ಇದೆಯಲ್ಲ, ಅದು ಕೂಡ ಬೇರೆ ರೀತಿಯ ಆಯಾಮವನ್ನು ಕೂಡ ಪಡೆದುಕೊಳ್ತಾ ಇರುವಂಥದ್ದು. ಅನ್ಯ ಪಕ್ಷದವರು ಅಂತ ಹೇಳಲಾಗ್ತಾ ಇದೆ. ಬಸವಣ್ಣ, ಕನಕ, ಕುವೆಂಪು ಹುಟ್ಟಿರುವಂಥ ನಾಡಲ್ಲಿ ಇದೇನು ನಡೀತಾ ಇದೆ ಅಂತೇಳಿ ನಮಗೆ ನಾವೇ ಪ್ರಶ್ನೆ ಹಾಕೊಳ್ಬೇಕೀಗ. ಅಂದು ಸಮಾಜವಾದ, ಸಮತವಾದ ಸಿದ್ಧಾಂತದ ನೆಲ ಇತ್ತು. ಬಟ್ ಈಗ ಏನು ನಡೀತಾ ಇದೆ ಅಂತೇಳಿ, ಇವತ್ತು ದ್ವೇಷ ರಾಜಕಾರಣ ಇದೆ, ಅನೈತಿಕ ತಾಣದ ಘಾಟು ಆವರಿಸ್ತಾ ಇದೆ. ದೇಶಕ್ಕೆ ಮಾದರಿ ಕರ್ನಾಟಕ, ಅದರ ರಾಜಕಾರಣಕ್ಕೆ ಕಳಂಕ ತರುವಂಥ ಕೆಲಸವನ್ನು ಈ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಹೆಂಗೆ ಬೇಕಂಗೆ ಮಾತಾಡ್ತಾರೆ, ಏನು ಬೇಕಾದರೂ ಮಾತನಾಡ್ಬೋದು, ಆಮೇಲೆ ವಿಷಾದವನ್ನು ವ್ಯಕ್ತಪಡಿಸಿದ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ. ವಿಷಾದ ಪದದ ಅರ್ಥನೇ ಗೊತ್ತಿಲ್ಲದೆ ಇರುವಂಥ ರಾಜಕಾರಣಿಗಳು, ಸ್ವಾರಿ ಅನ್ನೋದು ಅದರ ಅರ್ಥ ಏನಿದೆ ಅನ್ನೋಂಥ ಗೊತ್ತೇ ಇಲ್ಲ ಅವರಿಗೆ. ಪದೇ ಪದೇ ಈ ರೀತಿಯಾಗಿ. ಸೊ ನಮ್ಮ ಆಚಾರ ವಿಚಾರ ಯಾವ ರೀತಿ ಆಗಿರಬೇಕು, ಜನಪರವಾಗಿ ಕಾಳಜಿ ಇಲ್ಲದೆ ಇರುವಂಥ ರಾಜಕಾರಣಿಗಳು ಈ ರೀತಿಯಾಗಿ ಮಾತನಾಡ್ತಾರೆ. ಎಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ರಾಜಕೀಯ ಮುಖಂಡರಾಗಿರುವಂಥ ಲಕ್ಷ್ಮೀನಾರಾಯಣ ಗುಂಡಣ್ಣವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಸರ್. ನಮಸ್ತೆ. ಹಾಗೇನೆ ಚಿಂತಕರಾಗಿರುವಂಥ ಡಾಕ್ಟರ್ ಆರ್ ಎ ಪ್ರಸಾದ್ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೇನೆ ಸಾಮಾಜಿಕ ಚಿಂತಕರಾಗಿರುವಂಥ ಎಚ್ ಕೆ ವಿವೇಕಾನಂದ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ ಸ್ವಾಮಿ. ಎಸ್ ಸರ್, ನಾನು ನಿಮ್ಮ ಹತ್ರ ಬರ್ತೀನಿ ಲಕ್ಷ್ಮೀನಾರಾಯಣ ಸರ್. ಈಗ ರಾಜಕೀಯ ಬೆಳವಣಿಗೆನ ನೋಡ್ತಾ ಇದ್ರಿ ಇತ್ತೀಚೆಗೆ, ಅಂದರೆ ಈ ಅಲ್ಲ, ಅಂದರೆ ಈ ಎರಡು ಘಟನೆ ಅಷ್ಟೇ ಅಲ್ಲ, ಇತ್ತೀಚೆಗೆ ಕಳೆದ ಒಂದು 5-6 ವರ್ಷಗಳಿಂದ ನೋಡ್ತಾ ಇದ್ರೆ ದ್ವೇಷದ ರಾಜಕಾರಣನೇ ಜಾಸ್ತಿ ಆಗ್ತಾ ಇದೆ. ಏನು ರಾಜಕಾರಣ ಅಂತಂದ್ರೆ ಏನು, ರಾಜಕೀಯ ಅಂತಂದ್ರೆ ಏನು ಸರ್? ಈಗ ನಾವು ರಾಜಕಾರಣಕ್ಕೆ ಬರಬೇಕಾದ್ರೆ ಜನಗಳನ್ನೆಲ್ಲ ನಾವೆಲ್ಲ ಒಂದು ಪ್ರೀತಿ ಭಾವನೆಯಿಂದ ಇಟ್ಕೊಂಡು ಅವ್ರ ಓಟಿಂದ ನಾವು ಈ ಪದವಿನ ಪಡ್ಕೊಂಡಿರ್ತೀವಿ ಸರ್. ನಾವು ಈ ಪದವಿನ ಪಡ್ಕೊಂಡು ಇರಬೇಕಾದ್ರೆ ನಾವು ಕೆಲಸದ ಬಗ್ಗೆ ನಾವು ಆದ್ಯತೆ ಕೊಡ್ಬೇಕು ಸರ್. ಸುಮ್ಮನೆ ಕಿತ್ಲಾಡೋದು, ಗಲಾಟೆಗಳು ಮಾಡೋದು, ಟೈಮ್ ವೇಸ್ಟ್ ಮಾಡೋದು, ಕೌನ್ಸಿಲಲ್ಲಾಗಲಿ ಅಸೆಂಬ್ಲಿಯಲ್ಲಾಗಲಿ ವಿಧಾನ ಪರಿಷತ್ತಲ್ಲಾಗಲಿ ಟೈಮ್ ವೇಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಜನಗಳ ಕೈಯಲ್ಲಿ ಅಂತ ಊಸ್ಕೋಬೇಕಾಗ್ತದೆ ಸರ್. ಹಾಗಾಗಿ ಪ್ರಾಮಾಣಿಕತೆಯಿಂದ ದುಡಿಬೇಕಾಗ್ತದೆ ಸರ್. ಈಗ ಎಷ್ಟು ಸಮಸ್ಯೆ ಇದೆ ಕರ್ನಾಟಕದಲ್ಲಿ ಅಂತ ಎಲ್ರಿಗೂ ಗೊತ್ತೇ ಇದೆ ಸರ್. ಈಗ ಬಾಣಂತಿಯರ ಸಾವಾಗಿದೆ, ಹೋಗಿ ಅಲ್ಲಿ ಹೋಗಿ ವಿಸಿಟ್ ಮಾಡಿಬಿಟ್ಟು ಏನಾಗಿದೆ ಎತ್ತಾಗಿದೆ ಕುಲಂಕುಲವಾಗಿ ಪರಿಶೀಲನೆ ಮಾಡಿ ಒಬ್ಬರನ್ನ ಇಬ್ಬರನ್ನ 4 ಜನ ಸಸ್ಪೆಂಡ್ ಮಾಡಿದ್ರೆ ಮಿಕ್ದವ್ರಿಗೆಲ್ಲ ಭಯ ಬರ್ತದೆ ಸರ್. ಹಾಗಾಗಿ ಬಡವ್ರ ಪರವಾಗಿದ್ದೀವಿ ಇರ್ಬೇಕು ಸರ್. ಯಾವುದೇ ಗೌರ್ಮೆಂಟ್ ಆಗಲಿ, ಯಾವುದೇ ರಾಜ್ಯ ಆಗಲಿ, ನಾವು ಬಡವ್ರ ಪರವಾಗಿ ಕೆಲಸ ಮಾಡಿ ಡೆವಲಪ್ಮೆಂಟ್ ಪರವಾಗಿ ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ಜನಗಳ ಆಶೀರ್ವಾದ ಸಿಗುತ್ತೆ ಸರ್. ಈ ಥರ ಕಚ್ಚಾಟ ಮಾಡಿಕೊಂಡು ಮಟ್ಟಾಟ ಮಾಡಿಕೊಂಡು ಒಂದೇ ವಿಷಯನ ಹೇಳ್ಕೊಂಡು ತಿಂಗಳಾನ್ಗಟ್ಟೆ ಮಾಡಿಕೊಂಡು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಡೆವಲಪ್ಮೆಂಟ್ ಬಗ್ಗೆ, ಜನಪರವಾದ ಕಾಳಜಿ ಬಗ್ಗೆ, ಜನಪರವಾಗಿ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತಂದರೆ ಅದಕ್ಕೆಲ್ಲ ಇದೆಲ್ಲ ಫುಲ್ ಸ್ಟಾಪ್ ಇಟ್ಬಿಡ್ತೀವಿ ಸರ್.
ಹಾಗಾಗಿ ನಮ್ಮದು ಒಂದೇ ವಿನಂತಿ ಏನು ಅಂತಂದರೆ ಡೆವಲಪ್ಮೆಂಟ್ ಬಗ್ಗೆ ಥ್ರೂ ಔಟು ಇಂಡಿಯಾ ವರ್ಲ್ಡ್ ನೋಡ್ತಾ ಇದೆ ಬೆಂಗಳೂರು ಹೆಂಗಿದೆ ಅಂತ. ಹಾಗಾಗಿ ನಾವು ಎಚ್ಚರಿಕೆಯಿಂದ ಇರಬೇಕು ಸರ್. ರಾಜಕಾರಣಿಗಳು, ಅಫಿಷಿಯಲ್ಗಳು ಎಲ್ಲ ಎಚ್ಚರಿಕೆಯಾಗಿದ್ದು ಕೆಲಸಗಳು ಬಡಪರವಾಗಿ ಕೆಲಸಗಳ ಪರವಾಗಿ ದಿನ ದಲಿತರ ಪರವಾಗಿ ಕೆಲಸ ಮಾಡ್ತಾ ಇದ್ರೆ, ಡೆವಲಪ್ಮೆಂಟ್ ಪರವಾಗಿ ಕೆಲಸ ಮಾಡ್ತಾ ಇದ್ರೆ ಖಂಡಿತ ದೇವ್ರು ಕೂಡ ಮೆಚ್ತಾನೆ, ಜನಗಳು ಕೂಡ ಮೆಚ್ತಾರೆ ಸರ್. ಎಸ್ ಪ್ರಸಾದ್ ಸರಿ, ಏನು ಅನಿಸುತ್ತೆ ಈ ರಾಜಕಾರಣ ನೋಡಿದಾಗ? ನಾನು ಸ್ವಲ್ಪ ಮೂಲಕ್ಕೆ ಹೋಗ್ತೀನಿ. ಓಕೆ, ಅಲ್ಲಿಂದನೇ ಬರೋಣ. ಯಾಕಂದರೆ ಇಡೀ ಪ್ರಪಂಚಕ್ಕೆ ವಿಶ್ವಗುರು ಆದಂಥವರು ಶರಣ ಬಸವೇಶ್ವರರು. ಹೌದು, ಬಸವ ಮಂಟಪ ಅಂತ ಶುರು ಮಾಡಿ ಇಡೀ ವಿಶ್ವಕ್ಕೆ ಶಾಸನ ರಚನೆ ಮಾಡತಕ್ಕಂಥ ಮೇಧಾವಿ ಬಸವಣ್ಣವರು. ಅಂಥ ಒಂದು ಪುಣ್ಯಾತ್ಮರ ಪಡೆದಂಥ ಭೂಮಿ ಕರ್ನಾಟಕ. ಇವತ್ತು ಮೇಲ್ಮನೆ ಮತ್ತು ಕೆಳಮನೆ ಅಂತ ನಾವು ವಿಚಾರ ಮಾಡ್ತಾ ಇದ್ದಾಗ ಶಾಸನ ರಚನೆ ಮಾಡ್ತಕ್ಕಂಥ ವಿಚಾರಕ್ಕೆ ಮಾತ್ರ ಸೀಮಿತ ಆಗಿರಬೇಕು. ರಾಜಕಾರಣಿಗಳು ಶಾಸನಗಳು ಮಾಡಬೇಕು, ಜಗಳ ಮಾಡಬಾರ್ದು. ಮೇಲ್ಮನೆ ಆಗಲಿ ಕೆಳಮನೆ ಆಗಲಿ. ಮೇಲ್ಮನೆ ಇಡೀ ಭಾರತಕ್ಕೆ 7 ರಾಜ್ಯಗಳು ಮಾತ್ರ ಮೇಲ್ಮನೆ ಸ್ಥಾಪನೆ ಮಾಡ್ಕೊಂಡಿರೋದು. ಅದರಲ್ಲಿ ಪ್ರಪ್ರಥಮ ಕರ್ನಾಟಕ. ಇಡೀ ಭಾರತದಲ್ಲಿ ಮೇಲ್ಮನೆ MLC ಸ್ಥಾನ ಏನಿತ್ತಲ್ಲ ಅದನ್ನು ಸ್ಥಾಪನೆ ಮಾಡಿದಂಥ ರಾಜ್ಯ ಹೆಗ್ಗಳಿಕೆ ಕರ್ನಾಟಕದ್ದು. ಇದು ಭಾಳ ಹೆಮ್ಮೆಯಿಂದ ಹೇಳೋಂಥದ್ದು. ಅಲ್ಲಿ ಆಯ್ಕೆ ಮಾಡ್ತಾರಲ್ಲ, ಆಯ್ಕೆ ಮಾಡಲ್ಲ ಫೇಲ್ ಆಗ್ತಾ ಇದ್ದೀವಿ. ಅಲ್ಲಿ ಚಿಂತಕರು, ಸಮಾಜ ವಿಚಾರವಾಗಿ ಅಭ್ಯಾಸ ಮಾಡಿರೋರು, ವಿವಿಧ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅಭ್ಯಾಸ ಮಾಡಿರೋರು, ಆ ಕ್ಷೇತ್ರ ದುಡಿದವ್ರಿಗೆ ಮಾತ್ರ ಆ ಸ್ಥಾನವನ್ನು ಕೊಡಬೇಕು. ಇವತ್ತು ಅಲ್ಲಿ ಏನು ಮಾಡ್ತಾಯಿದ್ದೀರಿ ನೀವು? ವಿವಿಧ ರಾಜಕಾರಣಿಗಳ, ವಿವಿಧ ರಾಜಕೀಯ ಪಕ್ಷಗಳ ದೂತರನ್ನು, ಅವರ ಸಂಪರ್ಕದಲ್ಲಿರ್ತಕ್ಕಂಥ ವಿಚಾರಗಳ ದಾರಿಗಳನ್ನು ಮಾತ್ರ ನೀವು ನೇಮಕ ಮಾಡ್ತಾಯಿದ್ದೀರಿ. ನೇಮಕ ಮಾಡೋರು ಯಾರು? ಗವರ್ನರ್, ರಾಜ್ಯಪಾಲರು ಒಂದು ಪಕ್ಷದ ಒಂದು ಅಂದರೆ ಆ ಪಕ್ಷದ ಚಿಹ್ನೆ ಹಾಗೆ ಬಂದು ನಮ್ಮ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಮತ್ತು ನೀವು ಚಿಂತಕರನ್ನು ಮತ್ತು ಸಮಾಜದ ವಿವಿಧ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರನ್ನ ನೀವು ವಿಫಲರಾಗ್ತಿದ್ದೀರ, ಅಲ್ಲಿ ನೀವು ನೇಮಕನೇ ಮಾಡ್ತಾ ಇಲ್ಲ. ಹಾಗಾಗಿ ಅಲ್ಲಿ ಚಿಂತನೆ ಬಿಟ್ಟು ಜಗಳ ಶುರು ಆಗಿದೆ. ಏನು ಕೆಳಮನೆಯಲ್ಲಿ ಜಗಳ ಆಗ್ತಾಯಿತ್ತು ಅಥವಾ ಕಿತ್ತಾಟ ಆಗ್ತಾಯಿತ್ತು, ಮೇಲ್ಮನೆಯಲ್ಲಿ ಖಂಡಿತ ಆಗಬಾರ್ದು. ಮೇಲ್ಮನೆಯಲ್ಲಿ ಚರ್ಚೆ ಮಾಡಿ ಆ ವಿಷಯವನ್ನು ಅಂತಿಮ ಮಾಡಿ ಶಾಸನ ರಚನೆ ಮಾಡೋದಕ್ಕೆ ಸೀಮಿತ ಆಗಿರುವಂಥ ಒಂದು ಸಂಸ್ಥೆ. ನಿಮಗೆ ಜಗಳ ಆಗೋದು ಅಥವಾ ಕಿತ್ತಾಟ ಮಾಡೋವಂಥದ್ದು ಕೆಳಮನೆಯಲ್ಲಿ ಇದ್ದೇ ಇದೆ ಆ ವಿಚಾರ. ಮೇಲ್ಮನೆ ತನಕ ಬಂದಿರೋದು ಮಾತ್ರ ಇದು ಕರ್ನಾಟಕ ಅಲ್ಲ, ಇಡೀ ನಮ್ಮ ಭಾರತಕ್ಕೆ ಕಪ್ಪು ಚುಕ್ಕೆ ಇದಾಗಿರೋ. ಯಾರಾಗಲಿ, ಅವರಾದರೂ ಮಾಡಲಿ, ಇವರಾದರೂ ಮಾಡಲಿ, ಇಲ್ಲಿ ಉದ್ದೇಶ ಇಷ್ಟೇ. ಇನ್ನು ಮುಂದೆ ಆದರೂ ನೇಮಕ ಮಾಡ್ತಕ್ಕಂಥ ಸದಸ್ಯರಿದ್ದಾರಲ್ಲ, ವಿಧಾನ ಪರಿಷತ್, ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರನ್ನು, ವಿವಿಧ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಚಿಂತಕರನ್ನು, ಸಮಾಜ ಸೇವಕರನ್ನ, ಆ ಒಂದು ಕ್ಷೇತ್ರದಲ್ಲಿ ದುಡಿದಂಥವ್ರನ್ನ ಮಾತ್ರ ನೇಮಕ ಮಾಡಿದರೆ ಕರ್ನಾಟಕದಲ್ಲಿ ಇಂಥ ವಿಚಾರಗಳು, ಸಮಸ್ಯೆಗಳು ಬರಲ್ಲ. ಮಾಡದೇ ಇದ್ದರೆ ಇಂಥ ಘಟನೆಗಳು ಇನ್ನೂ ಯಥೇಚ್ಛಾಗಿ ಬೆಳೀತಾ ಇರ್ತದೆ. ರಾಜಕೀಯ ದ್ವೇಷ, ಬೇರೆ ಇನ್ನೊಂದು ಮತ್ತೊಂದು ಇವೆಲ್ಲ ಹರಡ್ತಾ ಇರ್ತದೆ. ಇದೆಲ್ಲ ಹೇಗೆಂದರೆ ಆಕ್ಟೋಪಸ್ ಇದ್ದಂಗೆ ಆಕ್ರಮಣ ಮಾಡ್ಕೊಳ್ತಾ ಇರ್ತದೆ. ಆ ರಾಜಕೀಯ ವಿಚಾರ ಆಗಿರ್ಬೋದು, ದೇಶದ ವಿಚಾರ ಆಗಿರ್ಬೋದು, ಅಥವಾ ನಿಂದನೆ ವಿಚಾರ ಆಗಿರ್ಬೋದು, ಇವೆಲ್ಲವೂ ಕೂಡ ಅಲ್ಲಿ ಕಾಡ್ತಾ ಇರ್ತದೆ. ಹಾಗಾಗಿ ವಿವಿಧ ಪಕ್ಷಗಳ ಏಜೆಂಟರನ್ನು ನೇಮಕ ಮಾಡಿಬಿಡಿ. ದಯವಿಟ್ಟು ಸಮಾಜದ ಏಜೆಂಟರನ್ನು ನೇಮಕ ಮಾಡಿ, ಸಮಾಜ ಕ್ಷೇತ್ರದ ಏಜೆಂಟರನ್ನು ನೇಮಕ ಮಾಡಿ. ಆವಾಗ ಅಲ್ಲಿ ಈ ಸಮಸ್ಯೆಗಳು ಬಹುತೇಕ ಬರಲ್ಲ. ಆಮೇಲೆ ನೀವು ಸರ್ಕಾರದಲ್ಲಿ ಕೆಳಮನೆಯಲ್ಲಿ ತೀರ್ಮಾನ ಮಾಡಿದಂಥ ವಿಚಾರಗಳನ್ನು ಅಂತಿಮ ಮಾಡೋವಂಥದ್ದು ಮೇಲ್ಮನೆಯಲ್ಲಿ. ಆ ವಿಚಾರಕ್ಕೆ ಮಾತ್ರ ಜಗಳ ಮಾಡಿ ನೀವು ವೈಯಕ್ತಿಕ ದ್ವೇಷ, ವೈಯಕ್ತಿಕ ನಿಂದನೆ, ಈ ಕೆಟ್ಟ ಪದಗಳು ಬಳಸುವಂಥದ್ದು ಇಡೀ ರಾಷ್ಟ್ರಕ್ಕಲ್ಲ, ನಮ್ಮ ರಾಜ್ಯಕ್ಕಂತೂ. ಯಾಕಂದರೆ ಬಸವಣ್ಣನವರು ಎಂತೆಂಥ ನಮ್ಮ ಮೇಧಾವಿ ಪುರುಷರು ಇದ್ದಂಥ ನಾಡಿದು, ಇಡೀ ಪ್ರಪಂಚಕ್ಕೆ ವಿಶ್ವಗುರು ಆದಂತಹ ನಾಡಿದು. ಹಾಗಾಗಿ ಇಲ್ಲಿ ಇಂಥ ಘಟನೆಗಳು ನಡೆದಿದ್ದು ಮಾತ್ರ ಅಕ್ಷಮ್ಯ ಅಪರಾಧ ಮತ್ತು ಖಂಡನೀಯವಾದದ್ದು. ಇಡೀ ನಾಡಿನ ಜನಗಳ ಪರವಾಗಿ ಇಂಥ ಘಟನೆಗಳನ್ನು ಅವರಾಗಲಿ ಇವರಾಗಲಿ ಖಂಡನೆ ಮಾಡ್ತೀನಿ ನಾನು. ಯಾಕೆಂದರೆ ಇಂಥ ವಿಚಾರಗಳು ಮುಂದೆ ಬರಬಾರ್ದು. ಇದನ್ನು ಯುವ ಸಮೂಹ ನೋಡಿ ನಾಚಿಕೆ ಪಡುವಂಥ ಒಂದು ವಿಚಾರಕ್ಕೆ ಹೋಗ್ತಾ ಇದೆ. ದಯಮಾಡಿ ನಾಟಕ ಬೇಡ, ಕೇವಲ ನೈಜತೆಯನ್ನು ಪ್ರದರ್ಶನ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ. ಎಸ್ ವಿವೇಕಾನಂದ ಸರಿಗ ದೇಶಕ್ಕೆ ಕರ್ನಾಟಕ ಅಂತಂದರೆ ಒಂಥರ ಮಾದರಿ ಥರ. ಆದರೆ ಈ ರಾಜಕಾರಣದಿಂದ ಕಳಂಕ ತರುವಂಥ ಸಾಧ್ಯತೆ ಇದೆಯಾ ಇತ್ತೀಚಿನ ರಾಜಕೀಯ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ? ಖಂಡಿತವಾಗ್ಲೂ. ಏಕೆಂದ್ರೆ ಭಾರತದ ರಾಜಕೀಯ ಇತಿಹಾಸ ಸ್ವಾತಂತ್ರ್ಯ ನಂತರದಲ್ಲಿ ನೋಡೋದಾದ್ರೆ ಹೆಚ್ಚು ಕಡಿಮೆ ದಕ್ಷಿಣ ಭಾರತದ ರಾಜ್ಯಗಳು ಇರುವುದರಲ್ಲಿ ರಾಜಕೀಯವಾಗಿ ಉತ್ತಮವಾಗಿತ್ತು. ಆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಮೊದಲನೆಯ ಸ್ಥಾನವನ್ನ ಪಡೆದಿರೋದು ಖಂಡಿತವಾಗಲೂ ಅನ್ಡೌಟೆಡ್ಲಿ ಅದು ಕರ್ನಾಟಕ. ಈಗ ನಾವು ಇಲ್ಲಿ ನೈತಿಕತೆ ಬಗ್ಗೆ ಮಾತಾಡ್ತಾ ಇದ್ದೀವಿ.
ಆದ್ರೆ ಒಂದು ತಿಳ್ಕೊಬೇಕಾಗಿದೆ, ನೈತಿಕ ಮೌಲ್ಯಗಳು ಕುಸಿತಾ ಇದೆ ಅಂತ ನಾವು ಅನ್ಕೊಂಡಿದೀವಲ್ಲ, ಕೇವಲ ನೈತಿಕ ಮೌಲ್ಯಗಳು ಕುಸಿತಾ ಇಲ್ಲ, ವಿರುದ್ಧ ಮೌಲ್ಯಗಳು ಈ ಸಮಾಜದಲ್ಲಿ, ಈ ರಾಜಕೀಯದಲ್ಲಿ ಮಾನ್ಯತೆ ಪಡಿತಾ ಇದೆ. ನೀವು ಬಹಳಷ್ಟು ನೋಡಿ, ಎಷ್ಟು ಅಂದ್ರೆ ಈಗ ಮೊನ್ನೆ ಸುವರ್ಣಸೌಧದ ವಿಧಾನ ಪರಿಷತ್ತಿನಲ್ಲಿ ನಡೆದಿದೆಯಲ್ಲ ಘಟನೆ, ಅದನ್ನ ಚಿಕ್ಕ ವಯಸ್ಸಲ್ಲಿ ಎಲ್ಲೋ ಯಾರೋ ಕುಡುಕರು ಅಥವಾ ಡ್ರಗ್ ಅಡಿಕ್ಟ್ಸು ಮೈಂಡ್ ನ ಕಂಟ್ರೋಲ್ ಇಲ್ದಂಗೆ ದೊಡ್ಡ ಜಗಳ ಆಡುವಾಗ ಆ ತರದ ಪದಗಳನ್ನ ಉಪಯೋಗಿಸ್ತಾರೆ. ಆದ್ರೆ ಇಲ್ಲಿ ಆಗಲ್ಲ. ಒಬ್ಬ ಮಂತ್ರಿ ಮತ್ತು ಮಾಜಿ ಮಂತ್ರಿ ವಿಧಾನ ಪರಿಷತ್ತಿನಲ್ಲಿ ತಾವು ಯಾವ ಪದಗಳನ್ನ ಉಪಯೋಗಿಸಿದೀವಿ ಅನ್ನುವಂತಹ, ಅಂದ್ರೆ ಅವರು ಮನಸ್ಸಿನ ನಿಯಂತ್ರಣ ಇದ್ದು ಮಾಡಿದ್ದಾರೆ. ಇದು ಎರಡನೇ ತಪ್ಪು. ನೀವು ಕುಡುಕರು ಅಥವಾ ಮನಸ್ಸಿನ ನಿಯಂತ್ರಣ ಇಲ್ಲದೆ ಇರೋರು ಮಾಡಿದ್ರೆ ಏನೋ ಕುಡ್ದಿದ್ದ ಅವನಿಗೆ ಜ್ಞಾಪಕ ಇಲ್ಲ ಅಂತ ಹೇಳ್ಬೋದು. ಆದ್ರೆ ನೀವು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಿ, ಸರ್ಕಾರದ ಸಂಬಳ ತಗೋತಾ ಇದ್ದೀರಿ, ಜನಪ್ರತಿನಿಧಿಗಳಾಗಿದ್ದೀರಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಇದು ವಿರುದ್ಧ ಮೌಲ್ಯಗಳನ್ನ ಈ ಸಮಾಜದಲ್ಲಿ ನಾವು, ಅದರಲ್ಲೂ ರಾಜಕೀಯದಲ್ಲಿ ನಮಗೆ ಒಂದು ಆದರ್ಶಗಳಾಗಿ ಕಾಣಲಿಕ್ಕೆ ಶುರುವಾಗಿದೆ. ನೋಡಿ, 100 ವರ್ಷಗಳ ಹಿಂದೆ ಬೆಳಗಾವಿಯಲ್ಲಿ ಇದೇ ಗಾಂಧಿಯವರು ಬಂದು ಅಲ್ಲಿ ಅಧ್ಯಕ್ಷತೆ ವಹಿಸಿರ್ತಾರೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಡೀ ಜಗತ್ತಿಗೆ ನೈತಿಕತೆಯ ಪಾಠವನ್ನ ಯಾರಾದ್ರೂ ಹೇಳಿದ್ರೆ ಆ ನೈತಿಕತೆ ಪಾಠದಲ್ಲಿ ಮಹಾತ್ಮ ಗಾಂಧಿ ಮೊದಲನೇ ಸ್ಥಾನದಲ್ಲಿ ನಿಲ್ತಾರೆ. ಅವರ ರಾಜಕೀಯ ನಿಲುವುಗಳು ಅದ್ರ ಬಗ್ಗೆ ಚರ್ಚಾಸ್ಪದ ಏನೇ ಇರಲಿ, ಅದ್ರ ನೈತಿಕತೆ ಇದೆಯಲ್ಲ, ನುಡಿದಂತೆ ನಡೆ ಎನ್ನುವ ಬಸವಣ್ಣನ ತತ್ವದೇನಿದೆಯಲ್ಲ, ಅದನ್ನ ಅವರು ಅಕ್ಷರಶಃ ಪಾರದರ್ಶಕದ ಜೊತೆಯಲ್ಲಿ ಬದುಕಿದವರು. ನನ್ನ ಜೀವನವೇ ನನ್ನ ಸಂದೇಶ ಅಂತ ಹೇಳಿದವರು ಈಗ ಇಲ್ಲಿ ಮೂಢ ಹಗರಣ ಅಥವಾ ಇನ್ನೊಂದು ವಾಲ್ಮೀಕಿ ಹಗರಣ ಅಥವಾ ಈ ಜಗಳಗಳು ಎಲ್ಲ ಪಕ್ಷಗಳಲ್ಲೂ ಅಷ್ಟೇ, ಅಲ್ಲೂ ಕೂಡ ಹಗರಣಗಳು, ಕೊರೋನಾ ಟೈಮಲ್ಲಿ ಹಗರಣಗಳನ್ನ ಇಟ್ಕೊಂಡು ಗಾಂಧಿಯ ಹೆಸರು ಹೇಳುವ ಯೋಗ್ಯತೆಯನ್ನು ಖಂಡಿತವಾಗ್ಲೂ ಕಳ್ಕೊತಾ ಇದ್ದಾರೆ. ಇಲ್ಲಿ ನಾವು ಬಹುದೊಡ್ಡ ಜವಾಬ್ದಾರಿಯನ್ನ, ಮುಖ್ಯವಾಗಿ ಮಾಧ್ಯಮಗಳು ಮತ್ತು ಸಾಮಾಜಿಕ ಹೋರಾಟಗಾರರಿದ್ದಾರಲ್ಲ, ನಾವು ಈಗ ಈ ನೆಲದ ನೈತಿಕ ಪ್ರಜ್ಞೆಯನ್ನ ಖಂಡಿತ ಎತ್ತಿಡಬೇಕಾಗುತ್ತೆ. ಇಲ್ಲ ಅಂದ್ರೆ ನಮ್ಮ ಮಕ್ಕಳು, ಈಗ ನೋಡಿ ಉದಾಹರಣೆಗೆ ನಾನು ನಿಮ್ಮ ಮಾಧ್ಯಮವನ್ನು ಕೂಡ ಕೇಳ್ತಾ ಇದ್ದೀನಿ, ಮೊನ್ನೆ ಇದಾಯ್ತು ಯಾವುದು ಕನ್ನಡ ಸಾಹಿತ್ಯ ಸಮ್ಮೇಳನ, ಎಲ್ಲ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಆ ಸುದ್ದಿಯನ್ನ, ಭಾಷೆ, ಸಂಸ್ಕೃತಿ, ಸಾಂಸ್ಕೃತಿಕತೆಯನ್ನ ಇಡೀ ರಾಜ್ಯದ ಜನತೆಗೆ ತಲುಪಿಸಬೇಕಾಗಿರುವಾಗ ಇವರಿಬ್ಬರು ಯಾರೋ ರಾಜಕಾರಣಿಗಳು ವೈಯಕ್ತಿಕ ಜಗಳ, ಆ ರೀತಿ ಜಗಳ ಪ್ರತಿ ಮನೆಯಲ್ಲೂ ಆಗಾಗ ಎಲ್ಲೆಲ್ಲೋ ನಡೀತಾನೆ ಇರ್ತವೆ. ಆ ಜಗಳವನ್ನ ಹೈಲೈಟ್ ಮಾಡೋದಾದ್ರೆ ಈ ಜನಗಳಿಗೆ, ಯುವಕರಿಗೆ ಯಾವ ಸಂದೇಶವನ್ನ ಕೊಡ್ತೀವಿ? ಭಾಷೆಯ ಮಹತ್ವ, ಭಾಷೆಯ ಶುದ್ಧತೆಯ ಮಹತ್ವ, ಇದೆಲ್ಲ ಬರೋದು ಯಾವಾಗ ಅಂದ್ರೆ ನಿಮ್ಮ ಒಳಗಡೆ ನೈತಿಕತೆ ಇರಬೇಕು. ನಾವು ತಿಳುವಳಿಕೆಗಳಿಗೆ ಇವತ್ತು ಯಾರಿಗೂ ಕೊರತೆ ಇಲ್ಲ. ಮೊಬೈಲ್ ಆನ್ ಮಾಡಿದ್ರೆ ಎಲ್ರಿಗೂ ಎಲ್ಲ ಮಾಹಿತಿನೂ ಇರುತ್ತೆ. ನಡವಳಿಕೆಗಳ ಕೊರತೆ ಆಗಿದೆ ನಮ್ಮದು. ನಾವು ಮಾತಾಡೋದೇ ಬೇರೆ. ಅದಕ್ಕೆ 12ನೇ ಶತಮಾನದಲ್ಲೇ ಶರಣರು ಹೇಳ್ತಾರೆ ನುಡಿದಂತೆ ನಡೆ ಅಂತ. ಈಗ ಕನಿಷ್ಠ ನೀವು ಏನು ಮಾಡ್ತಿರಲ್ಲ ಅದನ್ನಾದ್ರೂ ಹೇಳಿ. ಅದಕ್ಕೆ ಗಾಂಧಿ ಹೇಳ್ತಾರೆ ನನ್ನ ಜೀವನವೇ ನನ್ನ ಸಂದೇಶ ಅಂತ. ಹಾಗಾದ್ರೆ ಇವತ್ತಿನ ರಾಜಕಾರಣಿಗಳ ಜೀವನನ ನಾವು ನಮ್ಮ ಮಕ್ಕಳಿಗೆ ಹೇಳ್ತೀವ, ನೀವು ಅವ್ರ ತರ ಆಗಿ ಇವ್ರ ತರ ಆಗ್ಲಿ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗ್ಲೂ ನೈತಿಕ ಮೌಲ್ಯಗಳು ಬಹಳ ಕುಸಿತಾ ಇದ್ದಾರೆ. ಅದರಲ್ಲೂ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ನನ್ನ ಪ್ರಕಾರ 224 ಮತ್ತು ಇಲ್ಲಿನ 75 ಜನಕ್ಕೆ ನಿಜವಾಗಲೂ ಕೂಡ ಆ ಸ್ಥಾನದಲ್ಲಿ ಕುಳಿತುಕೊಳ್ಳುವ ಅರ್ಹತೆಯನ್ನ ಅವರು ಕಳ್ಕೊಂಡಿದ್ದಾರೆ ಅನ್ನುವಂತಹ ಒಂದು ವೈಯಕ್ತಿಕ ಅಭಿಪ್ರಾಯ ನಂದಾಗಿದೆ. ನಾನು ಅವರ ಸಾಧನೆ ಕೆಲಸಗಳ ಬಗ್ಗೆ ಹೇಳ್ತಾ ಇಲ್ಲ, ಭ್ರಷ್ಟಾಚಾರದ ಬಗ್ಗೆನೂ ನಾನು ಮಾತಾಡ್ತಾ ಇಲ್ಲಿ. ಆದ್ರೆ ನೈತಿಕತೆ ಇರ್ಬೇಕಲ್ಲ. ನೀವು ಜನಪ್ರತಿನಿಧಿಗಳಲ್ಲ, ಇಡೀ ರಾಜ್ಯದ ಸಂಪನ್ಮೂಲಗಳನ್ನ, ಇಡೀ ರಾಜ್ಯದ ಅಧಿಕಾರನ, ನಮ್ಮೆಲ್ಲರ ಜನ 7 ಕೋಟಿ ಜನರ ಜುಟ್ಟನ್ನ ನಾವು ಆ 224 ಜನಕ್ಕೆ ಕೊಟ್ಟಿದ್ದೀವಿ. ಅದರಲ್ಲಿ ಯಾರೋ ಒಬ್ಬರು ಮುಖ್ಯಮಂತ್ರಿ ಅಂತ ಆಗ್ತಾರೆ, ಕೆಲವರು ಮಂತ್ರಿ ಅಂತ ಆಗ್ತಾರೆ, ಕೆಲವರು ವಿರೋಧ ಪಕ್ಷದ ನಾಯಕ, ಏನಾದ್ರೂ ಆಗ್ಲಿ. ನೀವು ಈ ಕರ್ನಾಟಕದ ಕನ್ನಡ ನಾಡಿನ ನೈತಿಕತೆಯನ್ನ ಕಾಪಾಡಬೇಕಾಗಿರೋರು ಅಷ್ಟು ಚೀಪ್ ರೇಟಲ್ಲಿ ಅಲ್ಲ ರೀ. ಒಂದು ವಿಧಾನಸಭೆ ಸ್ಪೀಕರ್ ಇದಾರಲ್ಲ, ಅವ್ರು ಕರ್ಸ್ಬಿಟ್ಟು ಕೂತ್ಕೊಂಡು ಇದು ವಿಧಾನಮಂಡಲದ ಘನತೆಗೆ ಅವಮಾನ ಆಗುತ್ತೆ, ನೀವಿಬ್ರು ಬನ್ನಿ, ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ರವಿ ಅವರು ಮತ್ತೆ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು, ಬೇಡ ಬೀದಿಗೆ ಬಿಡೋದು ಬೇಡ, ಈ ಜಗಳನ, ಆಗಿರೋದೇನೋ ಆಗಿದೆ, ಕ್ಷಮೆ ಕೇಳ್ಕೊಳ್ಳಿ, ಒಂದು ರಾಖಿ ಕಟ್ಟಿ ಅಥವಾ ಏನೋ ಅಂದಿದ್ರೆ ಅಂದಿದೆ ಅಂತ ಹೇಳಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಜಗಳ ಮಾಡೋದು ಬೇಡ ಅಂತ ಯಾರು ಹೇಳ್ತಾರೆ? ನಾವು ಮಕ್ಕಳಿಗೆ ಏನ್ ಹೇಳ್ಬೇಕು ಅಲ್ರಿ? ಅಂತ ದೊಡ್ಡ ಮಂತ್ರಿಗಳೇ ಜಗಳ ಆಡಿದಾಗ ನಾವೇನ್ ಲೆಕ್ಕ ಅಂತ ನಮ್ಮ ಮಕ್ಕಳು ನಮ್ಮನ್ನು ಕೇಳಿದ್ರೆ ಅವ್ರಿಗೆ ನಾವು ಯಾವ ರೀತಿ ಬುದ್ಧಿ ಹೇಳ್ಬೇಕು? ಸೊ ಅದಕ್ಕೆ ಮಾಧ್ಯಮಗಳು ಈ ನೈತಿಕ ಮೌಲ್ಯಗಳ ಕುಸಿತವನ್ನ, ಯಾಕೆಂದ್ರೆ ನೀವು ಮಾಧ್ಯಮ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇದು 4ನೇ ಅಂಗ. ನಾವು ವಾಚ್ ಡಾಗ್ಸ್, ನಾವು ಈ ತರದ ನೈತಿಕ ಮೌಲ್ಯಗಳು ಕುಸಿತಾ ಇದೆ ಅಂದಾಗ ನಾವು ಧ್ವನಿ ಎತ್ತಿಲ್ಲ ಅನ್ನೋದಾದ್ರೆ, ನಿಮ್ಮ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ನಿಮಗೆ ನಾನು ಖಂಡಿತವಾಗ್ಲೂ ಅಭಿನಂದನೆಗಳನ್ನು ಹೇಳ್ತೀನಿ. ಕಾರ್ಯಕ್ರಮ ಮಾಡಬೇಕಾಗಿರೋದು ಇವತ್ತು ಇದೇ ತರದ್ದು, ಈ ವಿಷಯನೇ ರಾಜ್ಯದ ಮನೆ ಮನೆಗೂ ತಲುಪಬೇಕು. ಯಾಕೆಂದ್ರೆ ಟಿವಿ ಮನೆ ಮನೆಗೂ ಹೋಗುತ್ತೆ, ಥಿಯೇಟರ್ ಆದ್ರೆ ನೀವು ದುಡ್ಡು ಕೊಟ್ಟು ಹೋಗ್ಬೇಕು, ಇಲ್ಲ ಮನೆ ಮನೆಗೂ ಹೋಗುತ್ತೆ. ಮನೆ ಮನೆಗೂ ತಲುಪಿಸುವ ಕೆಲಸವನ್ನ ನೀವು ಮಾಡ್ತಿರೋದಕ್ಕೆ ಜಿ ನ್ಯೂಸ್ ಕನ್ನಡಕ್ಕೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ.
ಸರ್ ಧನ್ಯವಾದ ಸರ್. ಆದರೆ ಇಲ್ಲಿ ಈ ಪರಿಷತ್ ಕಲಾಪ ಏನು ನಡೀತಲ್ಲ, ನಡೆಯುವಂಥ ಸಂದರ್ಭದಲ್ಲಿ ಕೊನೆ 2 ದಿನ ಇದೆ ಇಲ್ಲ, ಸಿ ಟಿ ರವಿಯ ಪ್ರಕರಣವನ್ನು ನೋಡಿದಾಗ ಅಲ್ಲಿ ಏನು ಚರ್ಚೆ ಆಗಬೇಕಾಗಿತ್ತು ಪ್ರಮುಖ ಅಂಶಗಳು ಅದೆಲ್ಲವನ್ನು ಕೂಡ ನುಂಗು ಹಾಕಿದರು, ಅದಾಗಲೇ ಇಲ್ಲ. ಸೊ ಅದರ ಬಗ್ಗೆ ಖಂಡಿತವಾಗಿ ಕೂಡ ಬೇಸರ ಇದೆ. ನೀವು ಹೇಳಿದ್ರಿ ಇಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಧ್ಯಮದಲ್ಲೂ ಕೆಲಸ ಮಾಡಿಲ್ಲ ಅಂತೇಳಿ, ಖಂಡಿತವಾಗಿ ಕೂಡ ಮಾಡಿದ್ದಾರೆ. ಅದನ್ನು ಯಾವ ವಾಹಿನಿ ಮಾಡಬೇಕು ಅದನ್ನೆಲ್ಲವೂ ಕೂಡ ಮಾಡಿದ್ದಾರೆ. ಬಟ್ ಈ ಪ್ರಕರಣ ಹೈಲೈಟ್ ಆಯಿತು, ಸಿ ಟಿ ರವಿಯವರ ಪ್ರಕರಣ ಹೈಲೈಟ್ ಆಯಿತು, ಬಿಟ್ಟರೆ ಬೇರೆ ಏನು ಆಗಿರಲಿಲ್ಲ. ಅಲ್ಲ, ಅದು ಆಗ ಹೈಲೈಟ್ ಆಗ್ಬಿಟ್ರೆ ಏನಾಗುತ್ತೆ, ಈಗಾಗಲೇ ಮಾತಾಡ್ತಾ ನಮ್ಮ ಸ್ನೇಹಿತರು ಹೇಳಿದ್ರಲ್ವಾ, ಅಲ್ಲಿ ಬಾಣಂತಿಯರ ಪ್ರಕರಣ ಆಗ್ತಾ ಇದೆ, ಇನ್ನು ಬೇರೆ ಬೇರೆ ಇದೆಲ್ಲ ಇದಾವಲ್ಲ, ಈ ತರದ್ದು ನೆಗೆಟಿವ್ ಅಂಶಗಳನ್ನ ಹೆಚ್ಚು ನಾವು ನೋಡಿಸ್ತಾ ಹೋಗ್ಬಿಟ್ರೆ, ಈಗ ಅಲ್ಲಿ ನೋಡಿ ಒಬ್ಬ ಮಂತ್ರಿ ಆಗಿದ್ದಾರೆ, ಅವ್ರದ್ದು ಸಿ ಟಿ ರವಿ ಅವ್ರದ್ದು ತಪ್ಪಿದೆ, ಎನ್ಕೌಂಟರ್ ಮಾಡಕ್ ಬಂದಿದ್ರು ಅಂತಾರೆ. ಖಂಡಿತವಾಗ್ಲೂ ಒಬ್ಬ ಶಾಸಕರನ್ನ ಯಾವುದೋ ಒಂದು ಸಣ್ಣ ಇದರಲ್ಲಿ ಎನ್ಕೌಂಟರ್ ಮಾಡ್ತಾರಾ? ಅದು ಸುಳ್ಳಲ್ವಾ? ಅಂದ್ರೆ ಭ್ರಮೆ ಅಲ್ವಾ? ಅವ್ರ ನಾನು ಯಾಕೆ ಈ ಪ್ರಶ್ನೆ ಕೇಳ್ತೀನಿ ಅಂದ್ರೆ, ಖಂಡಿತವಾಗ್ಲೂ ಅಲ್ಲ, ಹಂಗೆ ಹೇಳೋದೇ ರಾಜಕಾರಣ ಅಲ್ವಾ? ಹಂಗೆ ಹೇಳಿದ್ರೆ ರಾಜಕಾರಣ ಎಲ್ಲಿ ಆಗುತ್ತೆ? ಹಂಗೆ ಹೇಳಲೇಬೇಕಲ್ಲ. ಲಕ್ಷ್ಮೀನಾರಾಯಣ ಸರ್, ಈಗ ಆಗಲೇ ಸರ್ ಹೇಳಿದಾಗೆ ಈ ಪರಿಷತ್ ಸದಸ್ಯರ ಆಯ್ಕೆಯಿಂದಲೇ ಈ ರೀತಿಯ ದ್ವೇಷ ರಾಜಕಾರಣ ಆಗ್ತಾ ಇದೆ ಅಥವಾ ಇಂಥ ಘಟನೆಗಳು ಆಗೋದಕ್ಕೆ ಕಾರಣ ಅಂತ ಅನ್ಸುತ್ತೆ. ಅಂದರೆ ಚಿಂತಕರನ್ನು ಬಿಟ್ಟು ಈ ರಾಜಕೀಯ ಹಿಂಬಾಲಕರು ಅಥವಾ ಏಜೆಂಟ್ಗಳು ಏನಿರ್ತಾರಲ್ಲ, ಸೊ ಅವರನ್ನು ಆಯ್ಕೆ ಮಾಡಿರೋದ್ರಿಂದಾಗಿ ಈ ರೀತಿಯ ಸಮಸ್ಯೆಗಳು ಅಂತ ಅನ್ಸುತ್ತೆ. ಸರ್, ಆಯ್ಕೆಗಳು ಕೂಡ ಕರೆಕ್ಟಾಗಿರಬೇಕು. ಅವ್ರು ಹೇಳೋದ್ರಲ್ಲಿ ಸತ್ಯ ಇದೆ ಸರ್. ಯಾಕೆ ಅಂತಂದರೆ ಚಿಂತಕರ ಚಾವಡಿ ಅಂತಲೇ ಅದು ಪ್ರಸಿದ್ಧಿ ಸರ್. ಹಾಗಾಗಿ ಡಿಫ್ರೆಂಟ್ ವೇರ್ ಪೀಪಲ್ ರಿಯಲಿ ವರ್ಕ್ ಫಾರ್ ದ ಡೌನ್ ಟ್ರೋಡನ್, ಯಾರು ನಿಜವಾಗಿ ಸಮಾಜಕ್ಕೆ ಕಳಕಳಿ ಅಂತ ಇರೋಂಥವ್ರು. ಯಾಕಂದರೆ ಅವ್ರಿಗೆ ಏನು ಆಗಬೇಕಾಗಿದ್ದೇನೂ ಇರಲ್ಲ. ನಾನು ಸಿ ಎಮ್ ಆಗಬೇಕು, ಮಿನಿಸ್ಟರ್ ಆಗಬೇಕಾದ ಅವ್ರಿಗೇನು ಅದೇನೂ ಇರೋದಿಲ್ಲ. ಸಮಾಜಕ್ಕೆ ಎಲ್ಲ ಒಂದು ಒಳ್ಳೆ ಸಂದೇಶ ಕೊಡಬೇಕು, ಒಳ್ಳೆ ಕೆಲಸ ಮಾಡಬೇಕು, ನಮ್ಮ ಸಮಾಜ ಒಂದು ಬ್ಯೂಟಿಫುಲ್ಲಾಗಿ ಒಂದು ಸಮಾಜ ಒಂದು ಸೃಷ್ಟಿ ಮಾಡಬೇಕು ಅನ್ನೋದೊಂದು ಒಂದು ಒಂದು ಮನಕಂಪನ ಮೇಲೆ ಆ ಥರದವ್ರು ನೇಮಕ ಮಾಡಬೇಕಾಗ್ತದೆ ಸರ್. ನಿಜ, ಅದು 100% ಕರೆಕ್ಟ್. ಆಮೇಲೆ ಸಿ ಟಿ ರವಿ ಅವ್ರದ್ದು ಅಷ್ಟೇ ಸರ್. ಈಗ ಪೊಲೀಸವ್ರಿಗೂ ನಮ್ಮ ಕರ್ನಾಟಕ ಪೊಲೀಸ್ ಅಂದರೆ ತುಂಬ ಹೆಮ್ಮೆ ಇದೆ. ಆದರೆ ಅವ್ರು ನಡೆಸ್ಕೊಂಡಿರ್ತಕ್ಕಂಥ ಒಂದು ಕೆಲಸ ಇದೆಯಲ್ಲ, ಅದು ದಟ್ ಈಸ್ ವೆರಿ 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 ರಾಂಗ್ ಸರ್. ಯಾಕೆಂದರೆ ಒಂದು ಪ್ರತಿನಿಧಿ ಮೇಲೆ ಅಷ್ಟು ರಾತ್ರಿ ಎಲ್ಲ 450 ಕಿಲೋಮೀಟ್ರ್ ಸುತ್ತಿಸಿ ಎಲ್ಲೆಲ್ಲೋ ಹೇಳ್ಕೊಂಡೋಗಿ ಎಲ್ಲೆಲ್ಲೋ ಮಾಡಿ ಅದೆಲ್ಲ ಮಾಡಿ ಲಾಸ್ಟ್ಗೆ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡ್ತಾರೆ ಅಂದರೆ ದಟ್ ಈಸ್ ವೆರಿ. ಯಾಕಂದರೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಅಷ್ಟು ಧೈರ್ಯನೇ ಇರೋದಿಲ್ಲ ಸರ್. ಎಮ್ ಎಲ್ ಸಿನ ಯಾವ ಥರ ನಡ್ಕೋಬೇಕು ಅನ್ನೋದು ಅವ್ರಿಗೆ ಪರಿಜ್ಞಾನ ಇರೇ ಇರುತ್ತೆ ಸರ್, 100%. ಹಾಗಾಗಿ ಅವ್ರು ನಡ್ಕೊಂಡ್ರ ರೀತಿ ಸಂದೇಶ ಏನೋಗುತ್ತೆ ಅಂತಂದರೆ ನಮ್ಮ ಪೊಲೀಸವ್ರಿಗೆ ಒಂದು ಕೆಟ್ಟ ಹೆಸರು ಬರ್ತದೆ. ಅದೇ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಹಾಗಾಗಿ ಅವ್ರದೇ ಡೈರೆಕ್ಷನ್, ಆದರೆ ಯಾರಿಗೋ ಶಿಕ್ಷೆ ಅದು 100% ನಿಜ ಇದೆ. ಎಲ್ರಿಗೂ ಗೊತ್ತಿದೆ ಸರ್, ಎಲ್ಲರೂ ಬುದ್ಧಿವಂತರು ಇದ್ದಾರೆ ಸರ್. ಈಗ ಮೊದಲ ಥರ ಯಾರು ಯಾಮಾರ್ಸಕ್ಕಾಗೋದಿಲ್ಲ ಸರ್. 7ನೇ ಕ್ಲಾಸು SLC ಬಂದ ತಕ್ಷಣ ಅವ್ನು ಹುಷಾರಾಗೋಗ್ಬಿಡ್ತಾನೆ ಸರ್. ಪೊಲೀಸರು ಯಾವ ಥರ ಇದ್ದಾರೆ, ರಾಜಕಾರಣಿಗಳು ಯಾವ ಥರ ಇದ್ದಾರೆ, ಅಫಿಷಿಯಲ್ಗಳು ಯಾವ ಥರ ಇದ್ದಾರೆ, ಎಲ್ಲಿ ಇದ್ದಾರೆ ಎಲ್ಲ ಗೊತ್ತಾಗುತ್ತೆ ಸರ್. ಎಲ್ಲ ಎಜುಕೇಷನ್ ಅವ್ರ ಸ್ಕೂಲಲ್ಲೇ ಎಲ್ಲ ಗೊತ್ತಾಗೋಗ್ಬಿಡುತ್ತೆ ಸರ್. ಯಾವ ಟೀಚರ್ ಯಾವ ಥರ ನಡ್ಕೊಳ್ತಾ ಇದ್ದಾರೆ, ಏನು ಯೂತ್ ಸರಿ ಇದೆಯಾ, ಇವ್ರು ಕರೆಕ್ಟಾಗಿದೆಯಾ ಅಂತ ಎಲ್ಲ ತಿಳ್ಕೊಳ್ಳೋಷ್ಟು ಜ್ಞಾನ ಪರಿಕಲ್ಪನೆ ಈಗ ತುಂಬ ಹುಷಾರು. ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರು, ರೂರಲ್ ಪಾರ್ಟ್ಗೆ ಹೋದರೆ ಇನ್ನೂ ಹುಷಾರಿರ್ತಾರೆ. ಯಾಕಂದರೆ ಕಷ್ಟದಿಂದ ಬಂದಿರ್ತಾರೆ ಹುಡುಗರು. ಹಾಗಾಗಿ ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾರೆ ಸರ್. ಹಾಗಾಗಿ ಜನಗಳು ಯಾವಾಗ ಹುಷಾರಿರ್ಬೇಕಾದ್ರೆ ನಾವು ಇನ್ನೂ ಬುದ್ಧಿ ಕಲೀಲಿಲ್ಲ ಅಂದರೆ ನಿಜವಾಗ್ಲೂ ಭಾಳ ಕಷ್ಟ ಸರ್. ಸರ್, ಈಗ ಸಹಜವಾಗಿ ಈಗ ಈ ರೀತಿಯ ತಮ್ಮ ವೈಯಕ್ತಿಕ ದ್ವೇಷದಿಂದಾಗಿ ಬೇಕಾಬಿಟ್ಟಿಯಾಗಿ ಹೇಳಿಕೆಯನ್ನು ಕೊಡ್ತಾರಲ್ಲ, ನೀವು ಆಗಲೇ ಹೇಳಿದ್ರಿ ಪರಿಷತ್ ಆಯ್ಕೆನೇ ಸರಿ ಇಲ್ಲ ಅಂತ. ಹೌದು. ನಿಮ್ಮ ಪ್ರಕಾರ ಆ ಪ್ರಕ್ರಿಯೆ ಹೇಗಿರಬೇಕು ಅಂತ ನೋಡಿ, ಯಾವುದೇ ಕ್ಷೇತ್ರದ ಒಂದು ಖಾಲಿ ಆದಾಗ, ಶಿಕ್ಷಕರ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ ಇವೆಲ್ಲ ಖಾಲಿ ಆದಾಗ ಸರ್ಕಾರದಲ್ಲಿ ಒಂದು ನಿಯಮಗಳಿದ್ದಾವೆ. ಆ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ರಾಜಕೀಯ ಹೊರತುಪಡಿಸಿ ಒಂದು 10 ಜನ ಹೆಸರು ಕೊಡಿ ಅಂತ ಕೇಳ್ತಾರೆ. ಆ 10 ಜನ ಹೆಸರು ನಂದು ಇರ್ಬೋದು, ಇನ್ನೊಬ್ರದ್ದು ಇರ್ಬೋದು. ಆದರೆ ಅಂತಿಮವಾಗಿ ಆಯ್ಕೆ ಮಾಡೋದು ರಾಜಕಾರಣಿಗಳನ್ನೇ. ಯಾಕೆಂದರೆ ಅವರು ಪ್ರಬಲರಾಗಿ ಆ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಕ್ಕಂಥವ್ರನ್ನೇ ನೇಮಕ ಮಾಡ್ತಾರೆ. ಈ ಪ್ರಕ್ರಿಯೆನೇ ಭಾಳ ಕೆಟ್ಟದ್ದು. ಈಗ ಇದನ್ನು ಹಿಂದೆ ರಾಜೇಂದ್ರನ್ ಅಂತ ಹೇಳ್ಬಿಟ್ಟು KGF ನಾವು MLA ಅವರು ಇದನ್ನು ಚಾಲೆಂಜ್ ಮಾಡ್ತಾರೆ ಹೈಕೋರ್ಟಲ್ಲಿ. ಈ ಥರ ಪ್ರಕ್ರಿಯೆ ನಡೀತದೆ, ಮಾಡಬಾರ್ದು, ರಾಜಕೀಯ ಕ್ಷೇತ್ರವನ್ನು ಹೊರತುಪಡಿಸಿ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಅದಕ್ಕೆ ಕೆಲವೊಂದು ಗ್ರೌಂಡಿಂಗಲ್ಲಿ ತಳ ಹಾದಿಯಲ್ಲಿ ಕೆಲವೊಂದು ದಾಖಲೆಗಳನ್ನು ಸರಿಯಾಗಿ ಕೊಟ್ಟಿರಲಿಲ್ಲ, ಅದು ಹೋಯ್ತು ಕೇಸು. ಆದರೆ ಬಹಳಷ್ಟು ಸಾರಿ ಈ ಥರ ಕ್ಷೇತ್ರಗಳಿಗೆ ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆ ನಡೆದರೂ ಕೂಡ ನಮ್ಮವ್ರನ್ನ ಯಾಕೆ ಆಯ್ಕೆ ಮಾಡೋದು ಅಂತಂದರೆ ಪಕ್ಷಗಳ ವಿಚಾರವಾಗಿ ಸಹಕಾರ ಕೊಡುವಂಥ ಒಂದು ಮನಸ್ಸುಗಳು ಇರಬೇಕು ಅನ್ನೋ ಉದ್ದೇಶದಿಂದ ರಾಜಕಾರಣಿಗಳನ್ನು ಹಿಂಬಾಗಲಿಂದ ಆಯ್ಕೆ ಮಾಡ್ತಾಯಿದ್ದಾರೆ. ಈ ಪ್ರಕ್ರಿಯೆನೇ ಇವೆಲ್ಲ ಸಮಸ್ಯೆ ಆಗ್ತಾ ಇರೋದು. ಆಮೇಲೆ
ಅವರ ನಡವಳಿಕೆಗಳು ಸಾಮಾಜಿಕ ಸಮಾಜದ ಚಿಂತನೆಯಲ್ಲಿ ಇರಲ್ಲ, ಬರೀ ರಾಜಕೀಯ ಚಿಂತನೆಯಲ್ಲಿ ಇರ್ತವೆ. ಹಾಗಾಗಿ ಮೇಲ್ಮನೆನೇ ಕಲುಷಿತ ಆಗ್ತಾ ಇದೆ. ಹಾಗಾಗಿ ಸಮಸ್ಯೆಗಳಿಂದ ದಾರಿ. ಆಮೇಲೆ ರಾಜಕಾರಣ ಅಂತಿದೆಯಲ್ಲ, ರಾಜಕಾರಣ ಯಾವತ್ತೂ ಕೂಡ ಕಲುಷಿತ ಆದರೆ ಇಡೀ ವ್ಯವಸ್ಥೆ, ಆಡಳಿತ, ಪರಿಸರ, ಜನ ಎಲ್ಲವೂ ನಾಶ ಆಗುತ್ತೆ. ಹಾಗಾಗಿ ಬಿಳಿ ಬಟ್ಟೆ ಹಾಕೋದು ಸಂಕೇತ ಏನು ಅಂತಂದರೆ, ನಾನು ಮನಸ್ಸು ಶುದ್ಧ ಇದೆ, ನನ್ನ ಆಡಳಿತನೂ ಶುದ್ಧ ಇದೆ, ನಾನು ಶುದ್ಧ ಇದ್ದೀನಿ ಅಂತ ಅರ್ಥ. ಅಲ್ಲಿ ಕೇವಲ ಬಿಳಿ ಬಟ್ಟೆ ಹಾಕ್ಕೊಂಡು ಹೋಗಿ ಕೂತ್ಕೊಂಡ ತಕ್ಷಣ ಮನಸ್ಸು, ಮೆದುಳು ಯಾವುದು ಬದಲಾವಣೆ ಆಗಲ್ಲ. ಹಾಗಾಗಿ ರಾಜಕಾರಣಿಗಳಿಗೆ ನನ್ನ ಒಂದು ಮನವಿ, ಆ ಗೌರವಕ್ಕಾದರೂ ಆ ನಡೆ ನುಡಿಗಳನ್ನು ಬದಲಾಯಿಸ್ಕೊಳ್ಳಿ. ಆನಂತರ ಸಾಮಾಜಿಕ ಸ್ವಲ್ಪ ಚಿಂತನೆಯಲ್ಲಿ ಇಟ್ಕೊಳ್ಳಿ. ಪದ ಬಳಕೆಗಳನ್ನು ಇನ್ನೊಮ್ಮೆ ಮತ್ತೆ ಮರು ತರಬೇತಿಯನ್ನಾದರೂ ತೆಗೆದುಕೊಂಡು ಬನ್ನಿ. ಇಲ್ಲದಿದ್ರೆ ನಿಮ್ಮ ಕಾರ್ಯಕರ್ತರು, ಸಮಾಜ, ಇದು ಹೀಗೆ ಏನೋ, ಆಡಳಿತ ಅಂದರೆ ಹೀಗೆ ಏನೋ, ವಿಧಾನ ಪರಿಷತ್, ವಿಧಾನಸಭೆ ಅಂದರೆ ಹೀಗೆ ಏನೋ ಅನ್ನೋವಂಥ ಅಂತಿಮ ತಾರ್ಕಿಕ ಘಟ್ಟಕ್ಕೆ ಹೋಗಬಾರ್ದು. ಯಾಕಂದರೆ ಇಂದಿನ ಪ್ರಜೆಗಳೇ ಮುಂದಿನ ಅಧಿಕಾರಿಗಳಾಗ್ಬೋದು, ಶಾಸಕ ರಚನೆ ಮಾಡಬಹುದು, ಏನು ಬೇಕಾದರೂ ಆಗ್ಬೋದು. ಹಾಗಾಗಿ ಈ ಸಂದೇಶಗಳು ಕೆಟ್ಟ ಸಂದೇಶಗಳು ಹೋಗ್ತದೆ. ಹಾಗಾಗಿ ಇನ್ಮೇಲಾದರೂ ರಾಜಕಾರಣದಲ್ಲಿ ಶುದ್ಧ ಹಸ್ತ ಇರಬೇಕು, ಹಸ್ತಕ್ಷೇಪ ಆಗಬಾರ್ದು, ರಾಜಕೀಯ ದ್ವೇಷ ಆಗಬಾರ್ದು ಅಂತಂದರೆ ಮೊದಲು ರಾಜ್ಯಪಾಲರು ಪರಿವರ್ತನೆ ಮಾಡ್ಕೋಬೇಕು. ಯಾವುದೇ ಪಕ್ಷದ ರಾಜಕಾರಣಿಗಳಾಗಿರ್ಬೋದು, ರಾಜ್ಯಪಾಲರಾಗಿರ್ಬೋದು, ಅಲ್ಲಿ ನೀವು ಆಯ್ಕೆ ಮಾಡ್ತಕ್ಕಂಥ ಸದಸ್ಯರನ್ನ ಶುದ್ಧವಾಗಿದ್ದಾರಾ ರಿಪೋರ್ಟ್ ತೆಗೆದುಕೊಳ್ಳಿ, ಇಂಟೆಲಿಜೆನ್ಸ್ ರಿಪೋರ್ಟ್ಸ್ಗಳು ತೆಗೆದುಕೊಳ್ಳಿ, ಯಾವ ಕ್ಷೇತ್ರ ಕೆಲಸ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಕೇವಲ ರಾಜಕಾರಣಿಗಳು ಮಂತ್ರಿಮಂಡಲ ರಚನೆ ಮಾಡಿ ಇಂಥವ್ರನ್ನ ರೆಕಮೆಂಡ್ ಮಾಡಿದ್ದೀವಿ ಅಂತ ತಕ್ಷಣ ದಯವಿಟ್ಟು ಮಾಡಬೇಡಿ. ಈ ಥರ ಮಾಡೋದ್ರಿಂದ ಯಾವುದೇ ಪಕ್ಷಕ್ಕೂ ಇದು ಗೌರವ ತರುವಂಥದ್ದಲ್ಲ. ಇನ್ಮೇಲಾದ್ರೂ ಇದಕ್ಕೆ ಒಂದು ಕಮಿಟಿ ಥರ ಮಾಡಿ ಎಲ್ಲ ರಾಜಕಾರಣಿ, ಎಲ್ಲ ಪಕ್ಷರು ಕೂತ್ಕೊಂಡು, ಈಗ ಹೆಂಗೆ ನಾವು ನ್ಯಾಯಾಂಗದ ರಚನೆ ಯಾವ ಥರ ಮಾಡ್ತೀವಿ ಅದೇ ಥರ, ನ್ಯಾಯಮೂರ್ತಿಗಳನ್ನ ನೇಮಕ ಮಾಡಬೇಕಾದ್ರೆ ಯಾವ ಥರ ಮಾಡ್ತೀವಿ ಅದೇ ಥರ ರಚನಾ ಸಭೆಯಲ್ಲಿ ಅಂತಿಮ ಮಾಡ್ತಕ್ಕಂಥ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಬೇಕಾದ್ರೆ ಸದಸ್ಯನ ಇದೇ ಥರ ಒಂದು ಸಮಿತಿಯನ್ನು ಮಾಡಿ ರಚನೆ ಮಾಡಿದಾದರೆ ಈ ಸಮಸ್ಯೆಗಳು ಮುಂದುವರಿಯಲ್ಲ. ಸಾಮಾಜಿಕವಾಗಿ ಈ ರಾಜ್ಯ ಇನ್ನೂ ಉನ್ನತೀಕರಣಕ್ಕೆ ಹೋಗುತ್ತೆ ಅಂತ ನನ್ನೊಂದು ಇವ್ರಿಗೆ ಚಾನ್ಸ್ ಸಿಗಲಿಲ್ಲ ಅಂತ ಪಾಪ. ಇಲ್ಲ, ನನ್ನ ಚಾನ್ಸ್ ಸಿಗಲಿಲ್ಲ ಅನ್ನೋ ಉದ್ದೇಶ ನಾನು ಹೇಳ್ತಾ ಇಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಪ್ರಕ್ರಿಯೆಗಳು ಹೀಗೆ ನಡೀಬೇಕು. ನೀವು ಹೀಗೆ ನಡೆದಾಗ ಮಾತ್ರ ಈ ಒಂದು ಮೇಲ್ಮನವಿ ಕ್ಷೇತ್ರನ ನಾವು ಸಿದ್ಧವಾಗಿಡ್ಬೋದು. ಇಲ್ದಿದ್ರೆ ಅಲ್ಲೂ ರಾಜಕಾರಣ, ಇದು ವಿಧಾನ ಪರಿಷತ್ ರಾಜಕಾರಣಕ್ಕಲ್ಲ ಇರೋದು. ಇದು ಸಾಮಾಜಿಕ ಬದ್ಧತೆಗೆ, ಸಾಮಾಜಿಕ ಇಚ್ಛಾಶಕ್ತಿಗೆ, ಇಡೀ ರಾಜ್ಯಕ್ಕೆ ಅದನ್ನು ಜಾರಿ ಮಾಡಕ್ಕೆ ಇರೋದು. ಈಗ ಕೆಳಮನೆಯಲ್ಲಿ ಮಾಡ್ತಕ್ಕಂಥ ಏನು ಕಾನೂನುಗಳಿದೆ, ಶಾಸನಗಳಿದೆ, ಅದು ಜಾರಿ ಮಾಡೋದು ಸರಿಯಾ ಅಥವಾ ತಪ್ಪು ಅನ್ನುವಂಥ ನಿರ್ಣಯ ಮಾಡ್ಕೊಳ್ಳಿಕ್ಕೆ ಮೇಲ್ಮನೆ ಮಾಡಿರೋದು. ಮೇಲ್ಮನೆ ರಾಜಕಾರಣಕ್ಕೆ ಮಾಡಿದ್ದಲ್ಲ. ಇದು ಮೊದಲು ತಪ್ಪು ತಿಳುವಳಿಕೆ. ಇದನ್ನ ಸರಿಪಡಿಸ್ಕೊಂಡ್ರೆ ಖಂಡಿತ ಸಮಾಜಕ್ಕೆ ಒಂದು ಒಳ್ಳೆ ಒಂದು ಸರ್ಕಾರ, ಒಂದು ಒಳ್ಳೆ ಒಂದು ಸಂದೇಶ ಕೊಟ್ಟಂಗೆ ಆಗುತ್ತೆ ಅಂತ ನನ್ನ ಅನಿಸಿಕೆ. ವಿವೇಕಾನಂದ ಸರ್, ಈಗ ಪ್ರಮುಖವಾಗಿ ರಾಜಕೀಯ ಮತ್ತು ರಾಜಕಾರಣ ಇರುವಂಥ ವ್ಯತ್ಯಾಸ ಏನು, ಹೇಗಿರಬೇಕು ರಾಜಕೀಯ ಅಥವಾ ರಾಜಕಾರಣಿಗಳು ಹೇಗಿರಬೇಕು ಅಂತೇಳಿ, ರಾಜಕಾರಣಿಗಳು ಮತ್ತು ರಾಜಕೀಯ ಯಾವ ರೀತಿಯಾಗಿರ್ಬೇಕು, ಒಂದಕ್ಕೊಂದು ಏನು ಸಂಬಂಧ? ರಾಜಕೀಯ ಮತ್ತು ರಾಜಕಾರಣ, ರಾಜಕೀಯ ಅನ್ನೋದು ಸೇವೆ. ಆಕ್ಚುಲಿ ಈಗ ಏನಾಗೋಗ್ಬಿಟ್ಟಿದೆ ಆ ಪದ ರಾಜಕೀಯ ಅನ್ನೋದೇನು ಅಂದ್ರೆ ಎಲ್ಲರೂ ಹೇಳ್ತಾರೆ, ಚಿಕ್ಕ ಮಕ್ಕಳು ಅವರು ಏನಾದ್ರು ಒಂದ್ ಸ್ವಲ್ಪ ಸಣ್ಣ ಪುಟ್ಟ ತಪ್ಪಾದ್ರೆ ರಾಜಕೀಯ ಮಾಡಬೇಡ ಗುರು, ರಾಜಕೀಯ ಅಂದ್ರೆ ಕೆಟ್ಟ ಪದವಾಗಿ ಒಂದು ಪರ್ಯಾಯ ಅರ್ಥ ಬಂದಿದೆ. ಆದ್ರೆ ರಾಜಕೀಯ ಅನ್ನೋದಾಗಲ್ಲ. ರಾಜಕೀಯ ಅಂದ್ರೆ ಆಕ್ಚುಲಿ ಸೇವೆ ಅಂತೇಳಿ, ಸೇವೆ, ಜನರ ಆಡಳಿತ ಸೇವೆಗೋಸ್ಕರ ಬರುವಂತಹದ್ದು ಒಂದು ರಾಜಕೀಯ. ರಾಜಕಾರಣಿ ಅಂದ್ರೆ ಆ ಸೇವೆಯನ್ನ ಮುಂದುವರಿಸಿಕೊಂಡು ಹೋಗುವ, ಸೇವೆಯ ಮಾಡುವ ವ್ಯಕ್ತಿ. ರಾಜಕೀಯದಲ್ಲಿದ್ರೆ ಈಗ ಮಹಾತ್ಮ ಗಾಂಧಿನೂ ಒಬ್ಬ ರಾಜಕೀಯ ವ್ಯಕ್ತಿ, ಅಥವಾ ವಾಜಪೇಯಿ ಅವರಿರ್ಬೋದು, ಅಥವಾ ನೆಹರು ಅವರಿರ್ಬೋದು, ಎಲ್ಲರೂ ರಾಜಕೀಯ ಅಂದ್ರೆ ಸೇವೆ ಮಾಡ್ಲಿಕ್ಕೆ, ಜನರ ಪ್ರತಿನಿಧಿಯಾಗಲಿಕ್ಕೆ, ಜನರ ಪ್ರತಿನಿಧಿಯಾಗಿ ಅವರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಬರುವಂತದ್ದು ರಾಜಕೀಯ ಮತ್ತು ಅದು ರಾಜಕಾರಣ. ಅದನ್ನ ರಾಜಕೀಯವನ್ನ ರಾಜಕಾರಣಿ ಅಂತಾರೆ, ಅದು ಅವ್ರ ವ್ಯಕ್ತಿತ್ವ. ಈಗ ನಮ್ಮ ಸ್ನೇಹಿತರು ಹೇಳಿದಾಗೆ ಭಾಷೆ ಮೇಲೆ ಇಡ್ತಾ ಇರಬೇಕು ಅಂತಲ್ಲ. ಈಗ ಭಾಷೆ ಅಲ್ಲ, ಭಾಷೆ ಎರಡನೇದು. ವ್ಯಕ್ತಿತ್ವಗಳಲ್ಲೇ ಸಮಗ್ರತೆ ಇಲ್ಲ. ಈಗ ನಮ್ಮ ಮುಖ್ಯವಾಹಿನಿಯಲ್ಲಿ ನಮ್ಮನ್ನ ಈಗ 224 ಜನದಲ್ಲಿ, ಈಗ ಉದಾಹರಣೆಗೆ ನೀವು ಟೈಟ್ಲ್ ಕೊಟ್ಟಾಗೆ ಮುನಿರತ್ನಂ ಅವರು ಇದ್ದಾರೆ. ಅವರು ಏನಾಗಿದ್ರು, ಏನಾದ್ರು, ಆಮೇಲೆ ಹೇಗೆ ಮುಂದೆ ಬಂದ್ರು, ಅಲ್ಲಿಂದ ಆಚೆಗೆ ನಾವ್ ಹೇಳ್ತಾ ಇರೋದಲ್ಲ. ಇತ್ತೀಚಿನ ಅವರ ಪೊಲೀಸ್ ರಿಪೋರ್ಟ್ ಪ್ರಕಾರ, ಅಧಿಕೃತ ದಾಖಲೆಗಳ ಪ್ರಕಾರ ಕೂಡ ಅವ್ರ ಮೇಲೆ ಏನೆಲ್ಲ ಆರೋಪಗಳು ಬಂದಿದೆ. ಬರೀ ಪೋಕ್ಸೋ ಅಂತೆ ಅಲ್ಲ, ಬಹಳಷ್ಟು ಆರೋಪಗಳನ್ನ ಪೊಲೀಸ್ ಅವರೇ ಅಧಿಕೃತವಾಗಿ ಮಾಡಿದ್ದಾರೆ. ಇದನ್ನ ನಾವು ಯಾವ್ದೋ ಇಲ್ಲಿ ಕೂತ್ಕೊಂಡು ಹೇಳ್ತಾ ಇಲ್ಲ. ಅಂದ್ರೆ ಈ ರೀತಿಯ ರಾಜಕಾರಣಿಗಳು ರಾಜಕಾರಣಕ್ಕೆ ಬಂದಾಗ ರಾಜಕೀಯ ವ್ಯವಸ್ಥೆ ಯಾವ ರೀತಿಯಲ್ಲಿ ಇರುತ್ತೆ?
ಎಷ್ಟು ಜನ ಇವಾಗ ನಾವು ಹೇಳ್ತಿದೀವಲ್ಲ, ಈಗ ಉದಾಹರಣೆಗೆ ನಿಮ್ಗೆ ಹೇಳ್ಬೇಕು ಅಂದ್ರೆ, ಯಾರೋ ಒಬ್ಬ ವ್ಯಕ್ತಿ ಹತ್ರ ಒಂದು 500,000 ಕೋಟಿ ಜಮೀನುಗಳಲ್ಲಿ ಮಾಡಿದ್ದಾನೆ ಅಂತ ಇಟ್ಕೊಳ್ಳಿ. ಆತನಿಗೆ ಯಾವ ಹಿನ್ನೆಲೆ ಏನೂ ಬೇಕಾಗಿಲ್ಲ. ಆ 1,000 ಕೋಟಿಯನ್ನ ತಗೊಂಡೋಗಿ ಯಾವ್ದಾದ್ರೂ ಒಂದು ಕ್ಷೇತ್ರದಲ್ಲಿ, ಬಹಳ ಉದಾಹರಣೆಗಳು ಕೊಡಬಲ್ಲೆ, ವೈಯಕ್ತಿಕ ಆಗುತ್ತೆ ಅಂತ ಹೇಳ್ತಾ ಇಲ್ಲ ಅಷ್ಟೇ, ಕೋಲಾರ ಜಿಲ್ಲೆಯಲ್ಲಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ, ಬೇರೆ ಬೇರೆ ಕಡೆ ಆ ದುಡ್ಡನ್ನ ಏನ್ ಮಾಡ್ತಾರೆ, ಒಂದು 3 ವರ್ಷ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಏನು, ಯಾವ್ದೋ ಒಂದು ಕ್ರೀಡಾಕೂಟಗಳನ್ನ ಮಾಡೋದು, ಕನ್ನಡ ರಾಜ್ಯೋತ್ಸವ ಅಥವಾ ಅಣ್ಣಮ್ಮನೋತ್ಸವ ಅಥವಾ ಬೇರೆ ಬೇರೆದಕ್ಕೆ ಹೋಗೋದು, ಜಾತಿ ಸಮಾವೇಶಗಳಿಗೆ ದುಡ್ಡು ಕೊಟ್ಕೊಂಡ್ಬಂದು, ಯಾಕಂದ್ರೆ 500 ಕೋಟಿ ದಿನಕ್ಕೆ ಅವರು ಎಷ್ಟೋ ಲಕ್ಷಗಳನ್ನ ಕೊಡ್ತಾ ಬಂದು, ಅವರು ಸೇವೆ ಅನ್ನೋದೇನು, ಈ ಹಣನ ಕೊಟ್ಟು ಅವ್ರ ಜೊತೆ ಲೀಡರ್ಗಳನ್ನ ಬೆಳೆಸ್ಕೊಂಡು ಚುನಾವಣೆ ಬಂದಾಗ ಪಕ್ಷೇತರರಾಗಿ ನಿಂತು ಕೂಡ ಅವ್ರು ಗೆದ್ದು ಬಿಡ್ತಾರೆ. ಅಂದ್ರೆ ಈಗಿನ ವ್ಯವಸ್ಥೆ ಹೇಗಿದೆ ಅಂದ್ರೆ, ಒಂದು 500 ಕೋಟಿಯನ್ನ ನೀವು ತಗೊಂಡೋದ್ರೆ ನೀವು MLA ಆಗಬಹುದು, ಸಾಧ್ಯ ಆಗಿಲ್ಲ ಅಕಸ್ಮಾತ್ ಅಲ್ಲಿ ಸೋತೆ ಅಂದ್ರೆ ನೀವು ಒಬ್ಬ ವಿಧಾನ ಪರಿಷತ್ಗೆ ದುಡ್ಡು ಕೊಟ್ಟು ಬರ್ಬೋದು. ಉದಾಹರಣೆಗೆ ನೀವು ಇವರು ಯಾರೋ ಒಬ್ರು ಮೊನ್ನೆ ಬಾಬು, ಸ್ಕ್ರಾಪ್ ಬಾಬು ಅಂತಿದ್ರು. ಓಕೆ, ನಾನು ಅವರ ವೃತ್ತಿ, ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡಲ್ಲ, ಆದ್ರೆ ಆ ವ್ಯಕ್ತಿಗೂ ರಾಜಕೀಯಕ್ಕೂ ರಾಜಕಾರಣಕ್ಕೂ ಸಂಬಂಧವೇ ಇರಲಿಲ್ಲ. ನನ್ನ ಹತ್ರ 2,000 ಕೋಟಿ ಇದೆ, ನಾನು ಆಗ್ ಬರ್ತೀನಿ ಅಂತ ಹೇಳಿ ರಾಜಕೀಯಕ್ಕೆ ಬಂದ್ರು, ಸೋತೋದ್ರು ಇರ್ಲಿ. ಆಗ ಒಂದ್ ವೇಳೆ ಅವ್ರು ಗೆದ್ದಿದ್ರೆ ಏನಾಗ್ತಾ ಇತ್ತು ಅಂದ್ರೆ, ಮಾರಾಲಿಟಿ ಇದೆಯಲ್ಲ, ಮಾರಾಲಿಟಿಯನ್ನ ನಾವು ಖಂಡಿತವಾಗ್ಲೂ ಮಾತಲ್ಲಿ ಹೇಳೋದಲ್ಲ, ಇದು ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, ನಡವಳಿಕೆಗಳಲ್ಲಿ ಮಾಡ್ತಾ ಹೋಗ್ಬೇಕಾಗುತ್ತೆ. ಇದು ಸಮಾಜದ ಪ್ರತಿಬಿಂಬ. ರಾಜಕೀಯ ಕೂಡ ಏನು ಇದ್ದಕ್ಕಿದ್ದಂಗೆ ಮೇಲಿಂದ ಬರೋದಿಲ್ಲ, ಅದು ಈ ಸಮಾಜದ ಯಾವ ಇದಿರ್ತವೆ, ಯಥಾ ರಾಜ ಯಥಾ ಇದು ಪ್ರಜಾ ತಥಾ ರಾಜ ಅಂತ ಹೇಳ್ತಾರಲ್ಲ, ಆ ತರದಲ್ಲಿ ನಾವು ಕೂಡ ನೈತಿಕವಾಗಿ ಕೇವಲ ರಾಜಕಾರಣಿಗಳಷ್ಟೇ ಜನತೆಯನ್ನು ಕೂಡ ಭ್ರಷ್ಟರನ್ನಾಗಿ ಮಾಡಲಾಗಿದೆ. ಜನತೆಯ ಭ್ರಷ್ಟರು ಅಂತ ನಾನು ಹೇಳಲ್ಲ, ಬಟ್ ಜನತೆಯನ್ನ ಭ್ರಷ್ಟರನ್ನಾಗಿ ಮಾಡಲಾಗಿದೆ. ಈ ಸೋಷಿಯಲ್ ಸ್ಟ್ರಕ್ಚರ್ ಇದೆಯಲ್ಲ ನಮ್ದು, ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ, ಪ್ರದೇಶಗಳ ಆಧಾರದ ಮೇಲೆ, ಹಣಕಾಸಿನ ಆಧಾರದ ಮೇಲೆ ಡಿವೈಡ್ ಆಗೋಗಿದೆ. ನೀವು ಇಲ್ಲಿ ಒಳ್ಳೆಯವರು ಯಾರಾದ್ರೂ ಚುನಾವಣೆಗೆ ನಿಂತರು ಕೂಡ ಈ ವಿಭಜನೆಗಳಿದಾವಲ್ಲ, ಈಗ ಯಾರೋ ಒಂದು ಜಾತಿಯ ಬಲಿಷ್ಠ ಜಾತಿಯವನಿಗೆ ಓಟ್ ಹಾಕ್ಬಿಡ್ತಾರೆ, ನಮ್ಮ ಜಾತಿಯವನು ಅಂತೇಳಿ. ಆತ ತಪ್ಪು ಮಾಡಿದ್ರು, ಆತನ ಮೇಲೆ ಸಿಡಿಗಳು ಸಿಕ್ಕಿದ್ರು ಕೂಡ ಅದೇ ವ್ಯಕ್ತಿ ಚುನಾವಣೆಯಲ್ಲಿ ನಿಂತಾಗ ಗೆಲ್ತಾರೆ. ಈಗ ಉದಾಹರಣೆಗೆ ನೀವೇ ನೋಡಿ, ಯಡಿಯೂರಪ್ಪ ಅವರು ಜೈಲಿಗೆ ಹೋಗಿ ಬಂದು ಮುಖ್ಯಮಂತ್ರಿ ಆದ್ರು, DK ಶಿವಕುಮಾರ್ ಅವರು ತಿಹಾರ್ ಜೈಲಿನಿಂದ ನೇರವಾಗಿ ಉಪಮುಖ್ಯಮಂತ್ರಿ ಪಟ್ಟಕ್ಕೆ ಬಂದ್ರು. ಅಂದ್ರೆ ಯಾವುದನ್ನ ನಾವು ಹೇಳ್ತಾ ಇದ್ದೀವಿ ಅಂದ್ರೆ, ಜೈಲಿಗೆ ಹೋಗೋದು ಅಲ್ಲ, ಈ ಬರೀ ನಮ್ಮರಲ್ಲ, ಇವನ್ ಅಮಿತ್ ಶಾ ಅವರು ಕೂಡ ಜೈಲಿಗೆ ಹೋಗಿ ಬಂದು ಇವತ್ತು ಈ ದೇಶದ ಗೃಹ ಮಂತ್ರಿ ಆಗಿದ್ದಾರೆ. ಇವರು ಆಂಧ್ರದಲ್ಲಿ ಜಗನ್ಮೋಹನ್ ರೆಡ್ಡಿ ಜೈಲಿನಿಂದ ಒಂದು ಮುಖ್ಯಮಂತ್ರಿ ಆಗಿದ್ದಾರೆ. ಮತ್ತೆ ಇವರು ನಮ್ಮ ನಿಮ್ಮಂತ ಸಣ್ಣ ವ್ಯಕ್ತಿಗಳಲ್ಲ, ಏನೋ ಇವನ್ ಮೇಲೆ ಯಾಕೋ ಒಂದು ಕೇಸು ಅನ್ನೋದಕ್ಕೆ, ಇವರು ದೊಡ್ಡ ಹಿನ್ನೆಲೆ ಇರೋರು. ಇವ್ರ ಮೇಲೆ ಭ್ರಷ್ಟಾಚಾರದ ಕೊಲೆಯ ಆರೋಪಗಳಿದ್ದಾಗೂ ಕೂಡ ಅವರು ಚುನಾವಣೆಯಲ್ಲೂ ಗೆಲ್ತಾರೆ. ಅದಾಗಿಲ್ಲ ಅಂದ್ರೆ ಇಲ್ಲೂ ಬರ್ತಾರೆ, ಮತ್ತೆ ಮಂತ್ರಿ ಆಗ್ತಾರೆ. ಅಧಿಕಾರಿಗಳು ಅಷ್ಟೇ, ನೀವು ಯಾರನ್ನ ರೈಡ್ ಮಾಡುತ್ತೆ ಲೋಕಾಯುಕ್ತ, ಆತ ಸಸ್ಪೆಂಡ್ ಆದ್ಮೇಲೆ ವಿತ್ ಪ್ರಮೋಷನ್ ಇನ್ನೊಂದು ಸ್ಥಾನಕ್ಕೆ ಬರ್ತಾನೆ. ಇದು ಉದಾಹರಣೆ ಅಲ್ಲ, ಅನೇಕ ಸಹಜ ಘಟನೆಗಳಿದಾವೆ. ನೀವು ಯಾರು ನೀವು ಲೋಕಾಯುಕ್ತ ಎಷ್ಟು ಜನ ಮೇಲೆ ರೈಡ್ ಆಗಿದೆ, ಎಷ್ಟು ಜನಕ್ಕೆ ಪನಿಷ್ಮೆಂಟ್ ಆಗಿದೆ, ಎಷ್ಟು ಜನಕ್ಕೆ ಪ್ರಮೋಷನ್ ಆಗಿದೆ ಅನ್ನೋದನ್ನ ನೋಡಿ. ಇನ್ನೂ ಬಲಿಷ್ಠವಾಗಿ ಆತ ಬರ್ತಾನೆ. ಅಂದ್ರೆ ನೈತಿಕ ಮೌಲ್ಯಗಳು ತುಂಬಾ ಕುಸಿತಾ ಇದ್ದಾವೆ. ಅದನ್ನೇ ಆಗ್ಲೇ ಸ್ನೇಹಿತರುಗಳೆಲ್ಲ ಹೇಳ್ತಾ ಇರುವಾಗ ಈಗ ನಾವು ಎಚ್ಚೆತ್ಕೊಳ್ಬೇಕು. ಮೇಲ್ಮನೆ ಅಂತ ಹೇಳ್ತಿದ್ದಾರೆ, ಎಂತೆಂಥವ್ರಿದ್ರು ಮೇಲ್ಮನೆಯಲ್ಲಿ. ಇಲ್ಲಿ ಕೆಳಮನೆಯ ತಪ್ಪುಗಳನ್ನ ಸರಿಪಡಿಸ್ಲಿಕ್ಕೆ ಒಂದು ಮೇಷ್ಟ್ರ ತರನೋ ಅಥವಾ ಹಿತೈಷಿ ತರನೋ, ಇಲ್ಲಪ್ಪ ಈ ಕಾನೂನಲ್ಲಿ ಸ್ವಲ್ಪ ಈ ತರ ಬದಲಾವಣೆ ಮಾಡ್ಕೊಳ್ಳಿ, ಇದಿದೆ. ಅಂದ್ರೆ ರಾಜಕಾರಣಿಗಳಿಗೆ ಟಾನಿಕ್ ಬೇಕಾಗಿದೆ ಅಂತ ಅನ್ಸುತ್ತೆ ಸರ್. ಹಾಗೆ ಸಂಪರ್ಕದಲ್ಲಿ ಲಕ್ಷ್ಮೀನಾರಾಯಣ ಸರ್, ಈಗ ಈ ಮೊನ್ನೆ ವಿಧಾನ ಪರಿಷತ್ನಲ್ಲಿ ಆಗಿರುವಂಥ ಘಟನೆಯನ್ನು ನೋಡಿದಾಗ, CT ರವಿಯವರ ಮೇಲೆ ಇರುವಂಥ ಕೆಲವೊಂದಿಷ್ಟು ಘಟನೆ ಏನಾಯ್ತಲ್ಲ, ಪೊಲೀಸರ ವರ್ತನೆಯಿಂದಾಗಿ, ಆಮೇಲೆ ರಾಜಕಾರಣಿಗಳ ಹೇಳಿಕೆಗಳು ಅಂತ ನೋಡಿದಾಗ, ಆ ಪ್ರಕರಣ ನೋಡಿದ ಏನು ಅನ್ಸುತ್ತೆ ನಿಮಗೆ? ಅಂದರೆ ಇಡೀ ರಾತ್ರಿ ಸುತ್ತಾಡಿಸಿದ್ದು, ಇದುವರೆಗೂ ಯಾಕೆ ಅನ್ನೋದು ಗೊತ್ತಾಗ್ತಿಲ್ಲ, ಯಾವ ಕಾರಣಕ್ಕಾಗಿ ಇಡೀ ರಾತ್ರಿ ಸುತ್ತಾಡಿಸಿದ್ರು ಅಂತೇಳಿ. ಬಟ್ ಸಮರ್ಥನೆ ಮಾಡಿಕೊಳ್ತಿದ್ದಾರೆ, ಅಂದರೆ ಅವರ ಒಳ್ಳೆಯದಕ್ಕಾಗಿ, ಅಂದರೆ ಅವ್ರನ್ನ ಬಚಾವ್ ಮಾಡೋದಕ್ಕೆ ನಾವು ಹಿಂಗೆ ಮಾಡಿದ್ದೀವಿ ಅಂತೇಳಿ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಸರ್? ಇಂಪಾರ್ಟೆಂಟಾಗಿ ಆ ಥರ ಸುತ್ಸೋದು, ಆ ಥರ ಎಲ್ಲೋ ಕರ್ಕೊಂಡೋಗಿ ನಿಲ್ಸೋದು, ಒಬ್ಬ ಮನುಷ್ಯನ 3 ಅವರ್ 2 ಅವರು ಸುತ್ಸೋ ಹೊತ್ತಿಗೆ ಸುಸ್ತಾಗೋಗ್ಬಿಡ್ತಾರೆ ಸರ್. ಕಾರಲ್ಲಿ ಸುತ್ಸ್ಬೋದು, ಯಾವ್ದ್ರಲ್ಲಿ ರಾತ್ರಿ ಎಲ್ಲ ಇಡೀ ಏನಾಗುತ್ತೆ, ಈಗಲೇ ಅವ್ರು ಮೆಂಟಲ್ ಟೆನ್ಷನಲ್ಲಿ ಇರ್ತಾರೆ ಸರ್. ಮೆಂಟಲ್ ಕಂಪ್ಲೀಟು ತಲೆ ಕೆಟ್ಟೋಗಿರುತ್ತೆ ಸರ್. ಅದ್ರ ಜೊತೆಲಿ ಇವ್ರ ಟಾರ್ಚರ್ ಜೊತೆಲಿ ಯಾರ್ಯಾರು ಫೋನ್ಗಳು ಬರ್ತಾಯಿತ್ತು ಮನೇಲಿ ಏನು ತಿಳ್ಕೊಳ್ತಾರೋ ಜನ, ಈ ಟಾರ್ಚರಿಂದ ಮನುಷ್ಯ ಸೋತೋಗ್ತಾನೆ ಸರ್, ಏನೋ ಸೋತೋಗ್ತಾನೆ ಸರ್. ಹಾಗಾಗಿ ಇಂಪಾರ್ಟೆಂಟಾಗಿ ಸರ್ ಎಲ್ಲ ತೊಗೊಂಡೋಗಿ ಗೆಸ್ಟ್ ಹೌಸ್ ಇಟ್ಟು ಒಂದು ಸೆಕ್ಯೂರಿಟಿ ಇಟ್ಟು ಒಂದು ಏನಾದರೂ ಮಾಡ್ಬೋದಾಗಿತ್ತು ಸರ್. ಇಂಥ ಜಾಗದಾಗಿದ್ದಾರೆ, ಹಿಂಗಿದ್ದಾರಪ್ಪ, ಗೆಸ್ಟ್ ಹೌಸ್ ಇದೆ, ಹಿಂಗಿದೆ ಅಂತ ಅಂದ್ಬಿಟ್ಟಿದ್ರೆ ಅವ್ರಿಗೂ ಹೆಸರು ಕರೆಕ್ಟಾಗಿ ಬಂದಿರೋದು, ಕರ್ನಾಟಕ ಪೊಲೀಸ್ಗೂ ಬಂದಿರೋದು, ಸರ್ಕಾರಕ್ಕೂ ಒಳ್ಳೆ ಹೆಸರು ಬಂದಿರೋದು, ಇವರು ಹೌದಪ್ಪ ಎಲ್ಲಿದ್ದಾರೆ ಅಂತ ಹೇಳಿದರೆ ಅಷ್ಟು ಕ್ಲೋಸ್ ಆಗೋಗ್ಬಿಡೋದು ಸರ್ ಕತೆ. ಇಷ್ಟೆಲ್ಲ ರಾತ್ರಿ ಎಲ್ಲ ಸುತ್ತಾಡಾದ್ಮೇಲೆ ಅವ್ರಿಗೆ ಭಯ ನ್ಯಾಚುರಲಿ
ನ್ಯಾಚುರಲಿ ಕಬ್ಬಿನ ಗದ್ದೆಗೆ ಎತ್ಕೊಂಡೋದ್ರೆ ನ್ಯಾಚುರಲಿ ಭಯ ಅಲ್ವಾ ಸರ್, ಯಾರಿಗೇ ಆಗಲಿ ಕಬ್ಬಿನ ಗದ್ದೆಗೆ ತೊಗೊಂಡೋಗಿ ಕುಟ್ರಿಸ್ಬಿಟ್ರೆ ಭಯ ಆಗುತ್ತಲ್ವಾ. ಮತ್ತೆ ಆಮೇಲೆ ಸ್ಟೇಷನ್ ಕಂಪ್ಲೇಂಟ್ ಆಗಿರೋದು ಒಂದತ್ರ, ಇವ್ರು ಕರ್ಕೊಂಡು ಹೋಗೋದು ಒಂದತ್ರ, ಸುತ್ತೋದು ಒಂದತ್ರ, ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಅಂತ ಈ ತರ ಆಗೋಗುತ್ತೆ ಸರ್. ಅಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ ಸರ್ ಅದು ಪೊಲೀಸ್ ನೆಗ್ಲಿಜೆನ್ಸ್ ಅಂತ ಅಂಡರ್ ಡಿಫರೆಂಟ್ ಡೈರೆಕ್ಷನ್. ಯಾಕೆ ಹಿಂಗ್ ಮಾಡಿದ್ರು ಅಂತ ಅನ್ಸುತ್ತೆ? ಯಾಕೆ ಈ ತರ ಮಾಡ್ತಾರೆ ಅಂತಂದ್ರೆ ಸರ್, ಪಾಲಿಟಿಕ್ಸ್ ಸರ್, ಅಷ್ಟೇ ಸರ್. ಯಾಕಂತಂದ್ರೆ ಇವರು ಹೋರಾಟಗಳು, ಸಿ ಟಿ ರವಿ ಸಾಹೇಬರು ಹೋರಾಟದಲ್ಲಿ ಇರ್ತಾರೆ ಸರ್, ಅವರು ಹೋರಾಟದಲ್ಲಿ ಇರ್ತಾರೆ, ಮುಂಚೂಣಿಯಲ್ಲಿ ಇರ್ತಾರೆ, ಎಲ್ಲ ಇದ್ರಾಗಿರ್ತೈತೆ ಸರಿ. ಏನೋ ಒಂದು ಟಾರ್ಗೆಟ್ ಮಾಡಬೇಕು ಅಂತೇಳಿ ಒಳ್ಳೆ ಕೆಲಸ ಮಾಡೋದು ಈ ಸೊಸೈಟಿಯಲ್ಲಿ ತುಂಬ ಕಷ್ಟ ಇದೆ ಸರ್. ರಾಜಕಾರಣಿಗಳಿಗೆ ಒಳ್ಳೆ ಕೆಲಸ ನೀವು ಮಾಡಿಬಿಡಿ ಸರ್, ಶತ್ರುಗಳು ಬರ್ತಾರೆ ಸರ್. ಸತ್ಯ ಹೇಳ್ಬಿಡಿ ಸರ್, ಶತ್ರುಗಳು ಉಟ್ಕೊಳ್ತಾರೆ ಸರ್. ನೀವು ಸತ್ಯವಾಗಿ ಹೇಳ್ಬಿಡಿ, ಶತ್ರು ಉಟ್ಕೊಳ್ತಾರೆ. ಹಾಗಾಗಿ ಸಿ ಟಿ ರವಿ ಅವರ ಹೇಳಿಕೆ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಈಗ ಸಿ ಟಿ ರವಿ ಹೇಳಿಕೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆ, ಮುನಿರತ್ನ ನಾಯ್ಡು ಅವರ ಹೇಳಿಕೆ, ಇವೆಲ್ಲ ನನಗನ್ಸುತ್ತೆ ಸಾಮಾಜಿಕ ತುಲನೆಯಲ್ಲಿ ನೋಡಿದಾಗ ಒಂದು ರೀತಿಯಲ್ಲಿ ಕರ್ನಾಟಕದ ಚಿಂತನೆ ಮಾಡಿದಾಗ ತುಂಬ ಸೀರಿಯಸ್ಸಾಗಿ ತೊಗೋಬಾರ್ದು ಅನಿಸುತ್ತೆ. ತಗೋಬೇಕು, ಒಂದು ಹಂತದಲ್ಲಿ ತಗೋಬೇಕು. ಯಾಕೆಂದರೆ ಇದು ಕೂತು ಅಲ್ಲೇ ಬಗೆಹರಿಸ್ಕೊಳ್ಳೋಂಥ ಸಮಸ್ಯೆ. ಹಾಗಾಗಿ ವಿಧಾನ ಪರಿಷತ್ ಸಭಾಪತಿಯವರ ಕೊಠಡಿಯಲ್ಲೇ ಇದು ಸಂಧಾನ ಮಾಡಿ ಕ್ಷಮೆ ಕೇಳಿಸ್ಕೊಂಡು ಒಬ್ರಿಗೊಬ್ಬರು ಇದನ್ನು ಅಲ್ಲೇ ಕೈ ಬಿಟ್ಬಿಟ್ಟಿದ್ರೆ ಈ ಇಷ್ಟು ಸಮಸ್ಯೆಗಳು ಆಗ್ತಾ ಇರಲ್ಲ, ನನ್ನ ಒಂದು ಅನಿಸಿಕೆ ಪ್ರಕಾರ. ಹಾಗಾಗಿ ನಿಜ ಕೂಡ ಇದು ಅಲ್ಲಿಗೆ ಮುಗಿದೋಗೋಂಥ ಪ್ರಕರಣ. ಅಂದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಅವರಿದ್ದಾಗ ಮಾಡಿದ್ರು ನಾವು ಯಾಕೆ ಮಾಡಬಾರ್ದು ಅನ್ನೋದು, ಅಥವಾ ನಾವಿದ್ದಾಗ ಮಾಡಿದ್ವಿ ಅವರಿದ್ದಾಗ ಯಾಕೆ ಮಾಡಬಾರ್ದು ಅನ್ನೋದು, ಇದು ಏನಾಗುತ್ತೆ ಅಂದರೆ ರಾಜಕೀಯವಾಗಿ ಸಂಧಾನ ಮಾಡಿಕೊಂಡು ರಾಜಕೀಯವಾಗಿ ಸ್ನೇಹಿತರಾಗಿ ಹೋಗ್ಬೇಕಾ ವಿನಃ ಇನ್ನಿಷ್ಟು ವೈಷಮ್ಯ ಬೆಳೆಸ್ಕೊಂಡು ಹೋದರೆ ಕರ್ನಾಟಕದ ಹಿಚ್ಚತಿಂಚನೆ ಪ್ರಕಾರ ಅಭಿವೃದ್ಧಿ ವಿಚಾರವಾಗಿ ಒಳ್ಳೆಯದಲ್ಲ ನನ್ನ ದೃಷ್ಟಿಯಲ್ಲಿ. ಆಮೇಲೆ ಈ ಸಿ ಒ ಡಿ ಪ್ರಕರಣಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸಿ ಒ ಡಿಯಲ್ಲಿ ಏನು ಪ್ರಕರಣ ಬರುತ್ತೆ, ಅಲ್ಲಿಗಾಗಲೇ ಯಾರು ನುಗ್ಗಿದ್ರು, ಯಾರು ಹೊಡೆದ್ರು, ಬೇರೆ ಬೇರೆ ವಿಚಾರಗಳು ಅವ್ರು ಹೇಳಿದ ನಿಜಾನ ಸುಳ್ಳ, ಅಥವಾ ಅಲ್ಲಿ ರೆಕಾರ್ಡಲ್ಲಿ ಹೇಳಿದಾರಾ, ಇವೆಲ್ಲ ಬರ್ಬೋದು, ಸಾಧ್ಯತೆಗಳಿದ್ದಾವೆ. ಅವ್ರು ಹೇಳಿದ ನಿಜಾನೇ ಆಗಿದ್ದರೆ ಅದಕ್ಕೆ ಬೇರೆ ಸೆಕ್ಷನ್ಗಳು ಹಾಕ್ಬೋದು, ಬೇರೆ ಕಡೆ ನಡೀತದೆ. ಅಲ್ಲೇ ವಿಧಾನ ಪರಿಷತ್ ನಡೆದಿರೋದ್ರಿಂದ ಅದು ವಿಧಾನ ಪರಿಷತ್ತಲ್ಲಿ ಇರ್ತಕ್ಕಂಥ ಸಭಾಪತಿಗಳು ತೀರ್ಮಾನ ಮಾಡಬೇಕು ಅಂತ ಒಂದು ಕ್ಲಾಸ್ ಹೇಳುತ್ತೆ. ಒಂದು ಕ್ಲಾಸ್ ಹೇಳುತ್ತೆ ಸಾಮಾಜಿಕವಾಗಿ ಬಹಿರಂಗ ಆಗಿದೆ ವಿಚಾರವಾಗಿ, ನನ್ನ ಮರ್ಯಾದೆ ಹೋಗಿದೆ ಅಂತ, ಹಾಗಾಗಿ ಕ್ರಿಮಿನಲ್ ಪ್ರಕರಣ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಎರಡೂ ಕೂಡ ಹೌದು, ಎರಡೂ ಕೂಡ ನೋಡಿದಾಗ ಎರಡೂ ಕೂಡ ಹೌದು. ಹಾಗಾಗಿ ಇದನ್ನು ಸಿ ಒ ಡಿ ಕೊಟ್ಟಿರೋದ್ರಿಂದ ಮುಂದಿನ ಹಂತದಲ್ಲಿ ಏನಾಗುತ್ತೆ ಅಂತ ನೋಡ್ಬೇಕು ನಾವು, ಅಷ್ಟೇ. ಈಗ ನಾವೇನು ಹೇಳಕ್ಕೆ ಬರಲ್ಲ. ಆದರೆ ಮುನಿರತ್ನ ವಿಚಾರ ನೆನ್ನೆ ನೋಡಿದಾಗ ಒಂದು ಆಡಿಯೋ ಕೇಳಿದೆ ನಾನು. ಅವರು ಹೊಡೆಯೋ ಸಂದರ್ಭದಲ್ಲಿ ಆ್ಯಸಿಡ್ ಹಾಕಿದ್ದಾರೆ ನೋಡೋ, ಏನೋ ಒಂದು ಈ ಥರ ಶಬ್ದ ಬರ್ತಾಯಿತ್ತು. ಬಹುಶಃ ಅದು ಪೂರ್ವ ನಿಯೋಜಿತನೂ ಆಗಿರ್ಬೋದು, ಅಥವಾ ಪೂರ್ವ ನಿಯೋಜಿತ ಆಗದೇನೂ ಇರಬಹುದು, ತಾನೇ ಓಡಿಸ್ಕೊಳ್ಳೋದು ಏನಾದರೂ ಆಗಿರ್ಬೋದು. ಯಾಕೆಂದರೆ ಅದು ಈ ಪ್ರಕರಣ ಕೂಡ ಸಿ ಒ ಡಿ ಕೊಡೋದು ಒಳ್ಳೆಯದು ನನ್ನ ದೃಷ್ಟಿಯಲ್ಲಿ. ಯಾಕಂದರೆ ಇದು ಅನುಮಾನಾಸ್ಪದವಾಗಿರೋದ್ರಿಂದ ಸಾರ್ವಜನಿಕವಾಗಿ ಹೇಳ್ತಾ ಇದ್ದಾರೆ. ಅವರು ಬೇರೆ ಬೇರೆ ಪಕ್ಷದವರು ಅನುಮಾನಾಸ್ಪದ ಅಂತ ವ್ಯಕ್ತಪಡಿಸ್ತಾ ಇದ್ದಾರೆ, ನಾವು ಹೇಳ್ತಾ ಇರೋದಲ್ಲ. ಹಾಗಾಗಿ ಈ ಪ್ರಕರಣ ಕೂಡ ಸಿ ಒ ಡಿ ಕೊಟ್ಟರೆ ಒಳ್ಳೆಯದು. ಹೌದು, ಈ ಪ್ರಕರಣ ಕೂಡ ಸಿ ಒ ಡಿ ಕೊಡಬೇಕು ರಾಜ್ಯ ಸರ್ಕಾರ. ಯಾಕೆಂದರೆ ಸರ್ಕಾರಕ್ಕೂ ಕೆಟ್ಟ ಹೆಸರು ಬರ್ಬೋದು, ಅಥವಾ ಸಾರ್ವಜನಿಕ ಏನು ಕರ್ನಾಟಕದಲ್ಲಿ ಈ ಥರ ಪ್ರಕರಣ ನಡೀತಾ ಇದೆಯಾ, ಸರ್ಕಾರ ವಿಫಲ ಆಗ್ತಾ ಇದೆಯಾ ಅಂತಲೂ ಹೇಳ್ಬೋದು. ಹಾಗಾಗಿ ಈ ಪ್ರಕರಣ ಕೂಡ ಸಿ ಒ ಡಿ ಕೊಡೋದು ಒಳ್ಳೆಯದೇ. ಹಾಗಾಗಿ ಇದು ನಾಡಿನ ಭವಿಷ್ಯ ದೃಷ್ಟಿಯಿಂದ, ಸಾರ್ವಜನಿಕರ ಭವಿಷ್ಯ ದೃಷ್ಟಿಯಿಂದ, ಶಾಸಕರ ಭವಿಷ್ಯದ ದೃಷ್ಟಿಯಿಂದ, ಆಮೇಲೆ ಎಲ್ಲ ಶಾಸಕರ ಜನಪ್ರತಿನಿಧಿಗಳ ರಕ್ಷಣೆ ದೃಷ್ಟಿಯಿಂದ ಈ ಪ್ರಕರಣ ಕೂಡ ಸಿ ಒ ಡಿ ಕೊಟ್ಟರೆ ರಾಜಕಾರಣಿಗಳಿಗೂ ನೆಮ್ಮದಿ, ಸಾರ್ವಜನಿಕರಿಗೂ ನೆಮ್ಮದಿ. ಹಾಗಾಗಿ ಇದು ಪದೇ ಪದೇ ಘಟನೆಗಳು ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಈ ಸಲ ಒತ್ತಾಯ ಮಾಡ್ತೇನೆ. ಸರ್, ಎಷ್ಟು ಕೆಲಸ ಇದೆ ಸರ್ ಮಾಡೋದಕ್ಕೆ, ಬೇಜಾನ್ ಕೆಲಸ ಇದೆ. ಈಗ ಬೆಂಗಳೂರು ಡೆವಲಪ್ಮೆಂಟ್ ಆಗ್ಬೇಕು ಸರ್, ಇಂಟರ್ನ್ಯಾಷನಲ್ ಸಿಟಿ ಸರ್ ನಮ್ಮ ಬೆಂಗಳೂರು. ರಸ್ತೆ ಗುಂಡಿಗಳಾಗಿರ್ಬೋದು, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸರ್, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ವರ್ಸ್ಟ್ ಆಗೋಗ್ಬಿಟ್ಟಿದೆ ಸರ್. ಹಾಗಾಗಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೆ ಫ್ಲೈಓವರ್ಸು ಬೇಜಾನ್ ಫ್ಲೈಓವರ್ಸ್ ಕಟ್ಬೇಕಾಯ್ತು ಸರ್. ಈ 2 ವರ್ಷದಿಂದ ಎಷ್ಟೋ ಫ್ಲೈಓವರ್ಗಳು ಸ್ಟಾರ್ಟ್ ಮಾಡ್ಬೋದಾಗಿತ್ತು ಸರ್. ಫ್ಲೈಓವರ್ಸ್ ಒಂದು ಇಲ್ಲ ಸರ್, ಕಾಲಹರಣ ಆಗ್ತಾ ಇದೆ. ಹೇಳ್ತೀನಿ, ಅಭಿವೃದ್ಧಿ ದೃಷ್ಟಿಯಿಂದ ಭ್ರಷ್ಟಾಚಾರ ವ್ಯತ್ಯಾಸ ಆಗುತ್ತೆ. ಈಗ ಅಭಿವೃದ್ಧಿ ಮಾಡಿದ್ರೆ ಸಾಕು ಸರ್ ಬೆಂಗಳೂರು, ದಯವಿಟ್ಟು ಬೇಸರ ಬೆಂಗಳೂರು ನಿಲ್ಲಿಸ್ಬಿಡ್ಬೇಕು ಸಾಕಿದು. ಯಾಕಂದ್ರೆ ನೀವು ಬೆಂಗಳೂರು ಅಭಿವೃದ್ಧಿ ಅಂತಂದ್ರೆ ಹೊರ ರಾಜ್ಯದವರು ವಲಸೀಕರಣ ಜಾಸ್ತಿ ಆಗಿಬಿಟ್ಟು ಕನ್ನಡದವರೇ ಈ ರಾಜ್ಯನ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬೆಂಗಳೂರು ಅಭಿವೃದ್ಧಿ ಬಿಟ್ಬಿಡಬೇಕು. ಇರೋ ಬೆಂಗಳೂರನ್ನ ಅಭಿವೃದ್ಧಿ ಮಾಡಿ. ಬೆಂಗಳೂರು ಅಭಿವೃದ್ಧಿ ಅಂತ ಏನು ಗೊತ್ತಾ, ಹೊಸ ಬೆಂಗಳೂರು ಅಭಿವೃದ್ಧಿ ಮಾಡಿ ಅಂತ ವ್ಯಾಖ್ಯಾನಿಸ್ತಾ ಇರ್ತಾರೆ. ಅದರಿಂದ ಕೂಡ ರಾಜಕೀಯ ಸಮಸ್ಯೆ ಆಗುತ್ತೆ, ಸಾಮಾಜಿಕ ಸಮಸ್ಯೆ ಆಗುತ್ತೆ,
ಸಾಂಸ್ಕೃತಿಕ ಸಮಸ್ಯೆ ಆಗುತ್ತೆ, ಜನಾಂಗೀಯ ಸಮಸ್ಯೆ ಆಗುತ್ತೆ, ಸರ್, ಔದ್ಯೋಗಿಕ ಸಮಸ್ಯೆ ಬ್ರ್ಯಾಂಡ್ ಆಗುತ್ತೆ, ಬೆಂಗಳೂರು ಮಾಡಕ್ ಸಾಧ್ಯನೇ ಇಲ್ಲ ಸಮಸ್ಯೆಗಳ ಸರ್. ಆಗರ ಆಗುತ್ತೆ. ಬೆಂಗಳೂರು ಅಭಿವೃದ್ಧಿ ಮೊದಲು ಕೈ ಬಿಟ್ಬಿಡಿ, ಇರೋ ಬೆಂಗಳೂರಿನ ಅಭಿವೃದ್ಧಿ ಮಾಡ್ಕೊಂಡು ಹೋಗಿ ಸಾಕು. ಪಕ್ಕದಲ್ಲಿರುವಂತಹ ಜಿಲ್ಲೆಗಳ ಕಡೆ ಗಮನ ಕೊಡಿ, ಸಾಕು, ಪ್ರಮುಖವಾಗಿ ಅಷ್ಟೇ. ಉತ್ತರ ಕರ್ನಾಟಕ ಕಡೆ. ಖಂಡಿತ. ಎಸ್ ಸರ್, ಈಗ ವಿವೇಕಾನಂದ ಸರ್, ಈಗ ಪ್ರಮುಖವಾಗಿ ಈ ಮೌಲ್ಯಾಧಾರಿತ ರಾಜಕೀಯವನ್ನ ಕಳೆದುಕೊಂಡು ಸಂಪೂರ್ಣವಾಗಿ ರಾಜಕಾರಣ ಬೆತ್ತಲಾಗ್ತಾ ಇದೆಯಾ ಅಂತ ಅನ್ಸುತ್ತಾ? ಖಂಡಿತವಾಗ್ಲೂ ನಾನು ಹೇಳಿದ್ನಲ್ಲ, ಕೇವಲ ಕಳ್ಕೊತಾ ಇಲ್ಲ, ವಿರುದ್ಧ ಮೌಲ್ಯಗಳಿಗೆ ಮಾನ್ಯತೆಯನ್ನು ಕೊಡ್ತಾ ಇದ್ದಾರೆ. ಅದು ಯಾವ ರೀತಿ ಅಂದ್ರೆ, ಈ ಧಾರಾವಾಹಿಗಳಲ್ಲಿ ಮೊದಲು ಇಲ್ಲೀಗಲ್ ರಿಲೇಶನ್ಶಿಪ್ ಅನ್ನ ಬಹಳ ಕೆಟ್ಟದಾಗಿ ತೋರಿಸ್ತಾ ಇದ್ರಲ್ಲ, ಈಗ ಇಲ್ಲೀಗಲ್ ರಿಲೇಶನ್ಶಿಪ್ ಅಲ್ಲಿ ಕೂಡ ಅವರಲ್ಲಿ ಏನೋ ಪ್ರೀತಿಯನ್ನ ಮಾಡಿ ಹೆಂಡತಿಗಿನ್ನ ಇಲ್ಲೀಗಲ್ ರಿಲೇಶನ್ ಏನಿರುತ್ತಲ್ಲ ಇದೇ ಚೆನ್ನಾಗಿ ಅಂತ ಹೇಳಿ ಧಾರಾವಾಹಿಗಳು ಸಿನಿಮಾಗಳಲ್ಲಿ ಬರ್ತಿದ್ದಾರೆ. ಈ ಉದಾಹರಣೆಗೆ ಪುಷ್ಪ ಇದೆಯಲ್ಲ, ಅದ್ರಲ್ಲಿ ಆತ ಒಬ್ಬ ಸ್ಮಗ್ಲರ್, ಸೊ ಅವನು ಪೊಲೀಸ್ ಅವ್ರನ್ನೆಲ್ಲ ಹೊಡೆದು ಅವನು ಹೀರೋ ಆಗ್ತಿದ್ದಾನೆ. ಇದು ನಿಜವಾಗ್ಲೂ ರಾಜಕೀಯದಲ್ಲೂ ಕೂಡ ಬಂದಾಗೋಗಿದೆ. ಅಂದ್ರೆ ನೀವು ರಾಜಕೀಯ ಮಾಡಬೇಕು ಅಥವಾ ಈ ಪಬ್ಲಿಕ್ ಲೈಫ್ ಅಲ್ಲಿ ಇರಬೇಕು ಅನ್ನೋದಾದ್ರೆ ನೀವು ದುಡ್ಡು ಮಾಡಬೇಕು, ಜನಕ್ಕೆ ಹಂಚಬೇಕು, ಕೆಟ್ಟವರಾಗೇ ಇರಬೇಕು. ನೀವು ರೌಡಿ ಆದ್ರೆ ನಾನು ಒಳ್ಳೆಯವನಾಗ್ತೀನಿ ಅನ್ನಲ್ಲ, ರೌಡಿಗಳಲ್ಲಿ ಒಳ್ಳೆಯವ್ರು ಇರಲ್ಲ. ನೀವು ಸದಾ ಮಚ್ಚೋನೋ ಅಥವಾ ಬಂದೂಕೋ ನಿಮ್ಮ ಹತ್ರ ಇಟ್ಕೊಂಡಿರ್ಬೇಕು ಅಂತಾರಲ್ಲ, ಅದೇ ರೀತಿ ರಾಜಕಾರಣಿಗಳು ಕೂಡ ನಾವು ದುಡ್ಡು ಮಾಡ್ತಾನೇ ಇರಬೇಕು ಮತ್ತು ಜನಗಳಿಗೆ ಈಗ ಎಷ್ಟು ಮಾಡಿದ್ರು ಇಲ್ಲ, ಚುನಾವಣೆಯಲ್ಲಿ ನಾವು ಎಷ್ಟು ದುಡ್ಡುಗಳನ್ನ ಕೊಡ್ತೀವಿ ಅಂತೇಳಿ. ದುಡ್ಡು ಮಾಡಬೇಕು ಅಂದ್ರೆ ಶತ್ರುಗಳನ್ನ ಅಥವಾ ವಿರೋಧಿಗಳನ್ನ ನಾವು ಮುಗಿಸ್ಲೇಬೇಕು ಅನ್ನೋದಾದ್ರೆ ಯಾವ ರೀತಿ ಸೇವೆ ಜಾಸ್ತಿ ಮಾಡೋದ್ರಿಂದ ಅಲ್ಲ, ಹಣ ಜಾಸ್ತಿ ಮಾಡೋದ್ರಿಂದ. ಮತ್ತು ಈಗ ಅವ್ರ ಕೆಲ್ಸಕ್ಕೆ ಅವರೇ ಮಾಡೋದಿಲ್ಲ, ಅಂದ್ರೆ ನಾವು ಈಗ ಪಾಸಿಟಿವ್ ಕೆಲಸಗಳನ್ನ ಮಾಡೋದು ಅಷ್ಟೇ ಅಲ್ಲ, ನೆಗೆಟಿವ್ ಕೆಲಸಗಳನ್ನ, ವಿರೋಧಿಯ ಎಲ್ಲ ವೀಕ್ನೆಸ್ಗಳನ್ನ ಇದೆ ರಾಜರಾಜೇಶ್ವರಿ ನಗರದಲ್ಲಿ ನಡೀತಾ ಇರೋದು ಕೂಡ ಈ ವಿರೋಧಿಗಳನ್ನ ಹಣಿಯುವಂತಹ ಕೆಲಸಗಳೇ. ನಿಮ್ಮ ಕೆಲಸ ಏನು ಅಂತಲ್ಲ, ಬೆಳಗಾವಿ ಪಾಲಿಟಿಕ್ಸ್ ಇದೆಯಲ್ಲ ಇದು ಕೂಡ ಅಷ್ಟೇ. ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಅಥವಾ ಜಾರಕಿಹೊಳಿ ಅವರು ಇರ್ಬೋದು, ಇವರು ಜಾತಿಯ ರಾಜಕಾರಣ ಮಾಡ್ತಾ ಇರ್ತಾರೆ, ಹಣದ ರಾಜಕೀಯನ ಮಾಡ್ತಾ ಇರ್ತಾರೆ, ತೋಳುಬಲದ ರಾಜಕೀಯವನ್ನ ಮಾಡ್ತಾ ಇರ್ತಾರೆ, ಅದನ್ನ ರಾಜ್ಯ ಮಟ್ಟಕ್ಕೂ ವಿಸ್ತರಿಸ್ತಾ ಇರ್ತಾರೆ. ಆ ವಿಸ್ತರಿಸುವ ನಿಟ್ಟಿನಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ಗೂ ಕೂಡ ಆ ಕೆಟ್ಟ ರಾಜಕೀಯ, ಹಳ್ಳಿಯ ರಾಜಕೀಯ ಇತ್ತಲ್ಲ ಸ್ಥಳೀಯ ಪ್ರದೇಶಗಳದು, ಅದು ನೇರವಾಗಿ ವಿಧಾನಸಭೆ ವಿಧಾನ ಪರಿಷತ್ಗೆ ಬಂದು ಕೂತಾಗೋಗಿದೆ. ಈವನ್ ಮೈಸೂರಲ್ಲೇ ತಗೊಳ್ಳಿ, ಎಲ್ಲ ರಾಜ್ಯಗಳ ಒಂದೊಂದು ಜಿಲ್ಲೆಗಳನ್ನ ಒಂದೊಂದು ಕುಟುಂಬಗಳು ಬಲಿಷ್ಠವಾಗಿ ತಗೊಂಡು ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ಬಲಿಷ್ಠ ಕುಟುಂಬ ಬರ್ತಾ ಇದೆ. ಇವರು ಜನರ ಸೇವೆ ಮಾಡಿ ಜನರನ್ನ ಒಲಿಸ್ಕೊಂಡು ರಾಜಕೀಯ MLA ಆಗ್ತಾ ಇಲ್ಲ. ನಾವು ಯಾವುದನ್ನ ಪ್ರೀತಿಯ ವಿರುದ್ಧ ದ್ವೇಷವನ್ನ, ಮಮತೆಯ ವಿರುದ್ಧ ಅಸೂಯೆಯನ್ನ, ಕರುಣೆಯ ವಿರುದ್ಧ ಇನ್ನೊಂದೇನೋ, ಈ ರೀತಿ ಕೆಟ್ಟ ಪದಗಳನ್ನ ನಾವು ಏನು ಇದಾಗ್ತಾ ಇತ್ತು ಅದನ್ನ ಯಾರು ಇವತ್ತು ಮಾತಾಡ್ತಾನೆ ಇಲ್ಲ. ಮನುಷ್ಯ ಒಬ್ಬ ನಿಜವಾಗ್ಲೂ ಮನೆಗೆದ್ದು ಮಾರು ಗೆಲ್ಲು ಅನ್ನೋದು, ಮನಗೆದ್ದು ಮಾರು ಗೆಲ್ಲು ಅಂತ. ಅಂದ್ರೆ ನಮ್ಮ ಮನವನ್ನ ನಾವು ಗೆದ್ದಾಗ ನಾವು ಮಾರು ಗೆಲ್ಲಿಕ್ ಸಾಧ್ಯ. ಅಂದ್ರೆ ನಾನು ಶುದ್ಧವಾಗಿದ್ದಾಗ ನಾನು ಶಾಸಕನಾಗ್ಬೋದು, ನಾನು ಶುದ್ಧವಾಗಿದ್ದಾಗ ನಾನು IAS ಆಫೀಸರ್ ಆಗಿಲ್ಲ. ಈಗ ಸಕ್ಸಸ್ ಅಟ್ ಎನಿ ಕಾಸ್ಟ್ ಅನ್ನುವಂತಹ ಕಾನ್ಸೆಪ್ಟ್ ಬಂದಿದೆ. ನಿಮ್ಗೆ ಗೊತ್ತಿದೆ, ಹಿರಿಯರೆಲ್ಲ ಹೇಳ್ಕೊಡ್ತಿರೋದು ನಮಗೆ ಸಕ್ಸಸ್ ಅಟ್ ರೈಟ್ ಕಾಸ್ಟ್ ಅಂತ. ಅಂದ್ರೆ ನೀನು ಏನೇ ಸಾಧನೆ ಮಾಡು, ಮೌಲ್ಯಯುತವಾಗಿ ಸಾಧನೆ ಮಾಡು ಅಂತ. ಆದ್ರೆ ಈಗ ಆಗಲ್ಲ. ನೀನ್ ತಲೆ ಹೊಡಿತ್ಯೋ MLA ಆಗು, ನೀನ್ ಏನೇ ಮಾಡು ಫಸ್ಟ್ ರ್ಯಾಂಕ್ ಬಾ, ನೀನ್ ಏನೇ ಮಾಡು IAS ಆಫೀಸರ್ ಆಗು. ಅಂದ್ರೆ ನಿಮಗೆ ಮೌಲ್ಯಗಳನ್ನ ಕಂಪ್ಲೀಟ್ ನಾಶ ಮಾಡಿ ನೀವು ಬರೀ ಯಶಸ್ಸೊಂದೇ ನೋಡಿ. ನಾವು ಕೂಡ ಮಾತಾಡ್ತಾ ಹೋಗ್ತೀವಿ, ಏನೋ ಮಾಡ್ಲಿ ಬಿಡ್ರಿ, ಅವನು ಪಕ್ಷಾಂತರ ಮಾಡದ್ನ, 4 ಪಕ್ಷಕ್ಕೆ ಹೋದ್ನ, ಗೆದ್ದ ಬಿಡ್ರಿ ಅಂದ್ರೆ ಗೆದ್ದಿದ್ದು ಮುಖ್ಯ ಆಗುತ್ತೆ ಹೊರತುನು ಅವನು ಮಾರಾಟ ಆಗಿ ಜನರ ಮತಗಳಿಗೆ, ಜನರ ಬೆನ್ನ ಹಿಂದೆ ಅವ್ರು ಹಾಕಿರೋ ಮತಕ್ಕೆ ಚೂರಿ ಹಾಕಿ ಆತ ಶಾಸಕನಾದ್ರೆ ನಾವು ಮತ್ತೆ ಹೇಳಬೇಕು, ಇಲ್ಲ ನೀನು ಇವತ್ತು ಜನ ಗೆಲ್ಲಿಸಿರ್ಬೋದು, ಆದ್ರೆ ಖಂಡಿತವಾಗ್ಲೂ ನೀನು ನೈತಿಕ ಮೌಲ್ಯಗಳನ್ನ ಕಳ್ಕೊಂಡಿದ್ಯಾ ಅನ್ನುವ ಹೇಳುವ ಧೈರ್ಯವನ್ನ ನಾವು ಪ್ರದರ್ಶಿಸಬೇಕು. ಹೇಗೆ ಅಲ್ಲ, ಆಯ್ತು ನಿನಗೆ ಆ ಪಕ್ಷದ ಮೇಲೆ ಅಸಮಾಧಾನ ಆದ್ರೆ ರಾಜೀನಾಮೆ ಕೊಟ್ಬಿಟ್ಟು ಹೋಗು, ಪರವಾಗಿಲ್ಲ. ಇಮ್ಮಿಡಿಯೇಟ್ ನೀನು ಇಲ್ಲಿ ಹೋಗಿ ಅಲ್ಲಿಂದ ತಗೊಂಡು ಇಲ್ಲಿ ಗೆದ್ದು ಇಲ್ಲಿ ಮಂತ್ರಿ ಆಗ್ತೀಯ ಅನ್ನೋದಾದ್ರೆ ನೇರವಾದ ಮಾರಾಟ. ಇದನ್ನ ಪತ್ರಕರ್ತರಾದವರು ಖಂಡಿತವಾಗ್ಲೂ ಹೇಳ್ಬೇಕಾಗುತ್ತೆ. ರವಿ ಕಾಣದ್ದನ್ನ ಕವಿ ಕಂಡ, ಕವಿ ಕಾಣದ್ದನ್ನ ಪತ್ರಕರ್ತ ಕಂಡ ಅಂತ. ಅಂದ್ರೆ ಸಂವೇದನತೆ, ಸೂಕ್ಷ್ಮತೆ ಇದೆಯಲ್ಲ. ಮೇಲ್ನೋಟಕ್ಕೆ ಇವತ್ತು ದೇವೇಗೌಡರು ಸ್ಟೇಟ್ಮೆಂಟ್ ತಗೊಳ್ಳಿ, ಸಿದ್ದರಾಮಯ್ಯನವ್ರ ಸ್ಟೇಟ್ಮೆಂಟ್ ತಗೊಳ್ಳಿ, ಯಡಿಯೂರಪ್ಪ ಸ್ಟೇಟ್ಮೆಂಟ್ ತಗೊಳ್ಳಿ, ಅವ್ರ ಎಲ್ಲ ಸ್ಟೇಟ್ಮೆಂಟ್ಗಳು ಕೂಡ ಅವರ ನಡವಳಿಕೆಗೆ ವಿರುದ್ಧವಾಗೇ ಇರುತ್ತೆ. ಕೇವಲ ಪತ್ರಕರ್ತರನ್ನು ಮೆಚ್ಚಿಸಕ್ಕೋ, ಜನ ಮೆಚ್ಚಿಸಕ್ಕೋ ಒಂದು ಹೇಳಿಕೆಗಳನ್ನ ಕೊಡ್ತಾರೆ. ಇವತ್ತು ಈ ಪಕ್ಷದಲ್ಲಿ ಅತ್ಯಂತ ದುಷ್ಟ ಅಂತ ಇವರೇ ಕರೆದಿರ್ತಾರೆ, ನೆಕ್ಸ್ಟ್ ಅದೇ ಅವನ ಜೊತೆ ಇವರು ಕೂತ್ಕೋತಾ ಇರ್ತಾರೆ. ಇವರು ಬಳ್ಳಾರಿಗೆ ಪಾದಯಾತ್ರೆ ಮಾಡ್ತಾರೆ, ಅದೇ ವ್ಯಕ್ತಿ ಜೊತೆ ಇವರು ಮಂತ್ರಿ ಮಾಡ್ತಾರೆ. ಇವರು ಇನ್ಯಾವುದೋ ಒಂದು ದೇಶದ ಧರ್ಮದ ಬಗ್ಗೆ ಮಾತಾಡ್ತಾರೆ, ಇಲ್ಲಿ ಭ್ರಷ್ಟರನ್ನೆಲ್ಲ ತಗೊಂಡು ಅಜಿತ್ ಪವಾರ್ ಅಂತವ್ರನ್ನ ಕರ್ಕೊಂಡು ಮತ್ತೆ ಉಪಮುಖ್ಯಮಂತ್ರಿಗಳಾಗ್ತಾ ಮಾಡ್ತಾರೆ. ಅಂದ್ರೆ ಎಲ್ಲಿದೆ ರಾಜಕೀಯದಲ್ಲಿ? ನಾನು ಎಲ್ಲ ಪಕ್ಷಗಳಿಗೂ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಮ್ಗೇನು ಪಕ್ಷ ಮುಖ್ಯ ಅಲ್ಲ, ಈ ದೇಶ ಮುಖ್ಯ, ನಮ್ಮ ಜನ ಮುಖ್ಯ. ಇವತ್ತು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಇವತ್ತಿರುತ್ತೆ. ಅವ್ರ ಕುಟುಂಬಗಳನ್ನ ಅವ್ರು ಬೆಳೆಸ್ತಾರೆ. ಮತ್ತೆ ಅವ್ರ ಮಕ್ಕಳುಗಳನ್ನ ನೋಡಿ,
ಯಾವುದೇ ರಾಜಕಾರಣಿಯ ಮಗ ಇವತ್ತು ಖಂಡಿತವಾಗ್ಲೂ ಇಲ್ಲ MLA ಆಗಕ್ಕೆ ಬರ್ತಿರ್ತಾನೆ, ಇಲ್ಲ ದೊಡ್ಡ ಇಂಡಸ್ಟ್ರಿಯಲ್ ನಡೆಸ್ತಾ ಇರ್ತಾನೆ, ಇಲ್ಲ ವಿದೇಶದಲ್ಲಿ ಇರ್ತಾನೆ. ಆದ್ರೆ ಸಾಮಾನ್ಯ ಜನಗಳು ನಾವು ನಮ್ಮ ಮಕ್ಕಳಿಗೆ ಫೀಸು ಕಟ್ಟಕ್ಕಾಗದೆ ಎಷ್ಟೋ ಜನದ ಲಾಕ್ ಆಗ್ತಾ ಇದ್ದಾರೆ. ಆ ಬಾಣಂತಿಯರಿಗೆ ನೀವು ನಿಜವಾಗ್ಲೂ ಅವ್ರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಏನೋ ಒಂದೆರಡು ಮೂರು ಜನ ಕೇಸ್ ಇರ್ಬೋದು, ಉಳಿತಾ ಇದ್ರು. ಎಷ್ಟೋ ಜನ ಹಾವು ಕಚ್ಚಿ 5 ಲಕ್ಷ ಜನ ಸತ್ತಿದಾರಂತೆ ಈ ದೇಶದಲ್ಲಿ. ನಾಯಿ ಕಚ್ಚಿ ಸಾಯ್ತಾ ಇದ್ದಾರೆ. ಅದಕ್ಕೆ ಇಂಜೆಕ್ಷನ್ ಇದೆ, ರೇಬಿಸ್ ಇಂಜೆಕ್ಷನ್ ಇದೆ, ಹಾವಿಗೆ ಇಂಜೆಕ್ಷನ್ ಇದೆ, ಆದ್ರೆ ಆ ಸ್ಟಾಕ್ ಇಟ್ಟಿಲ್ಲ. ಜನಪ್ರತಿನಿಧಿನ ಜವಾಬ್ದಾರಿ ಮಾಡಬೇಕು. ಒಬ್ಬ ಹಾವು ಕಚ್ಚಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿ ಆ ಔಷಧಿ ಇಲ್ಲ ಅನ್ನೋದಾದ್ರೆ ರೆಸ್ಪಾನ್ಸಿಬಲ್ ಹೆಲ್ತ್ ಆಫೀಸರ್ ಎಷ್ಟಿರ್ತಾನಲ್ಲ ಅದೇ ತರದ ಇದನ್ನ ಜನಪ್ರತಿನಿಧಿಗೂ ಮಾಡಬೇಕು. ನೀನೇನ್ ಮಾಡ್ತಾ ಇದ್ದೆ? ಗೋಪಾಲ್ ಗೌಡ್ರಂತ ಈ ರಾಜ್ಯದಲ್ಲಿ ಅಂದ್ರೆ ಇಡೀ ದೇಶದಲ್ಲೇ ಶಾಂತವೇರಿ ಗೋಪಾಲ್ ಗೌಡ್ರಂತ ಅತ್ಯುತ್ತಮ ಒಬ್ಬ ಶಾಸಕರನ್ನ ಕೊಟ್ಟಂತಹ ರಾಜ್ಯ ಇದು. ಎಂಥ ಶಾಸಕರಾಗಿದ್ರು ಅವರು, ಎಷ್ಟೊಂದು ಪ್ರಾಮಾಣಿಕವಾಗಿ ಇದ್ರು. ಆ ತರದ ಇರ್ಬೇಕಾದಾಗ ಈಗ ನೋಡಿದ್ರೆ ಖಂಡಿತವಾಗ್ಲೂ ಬಹಳ ನಮಗೆ ನೋವಾಗ್ತಾ ಇದೆ. ಮಕ್ಕಳಿಗೋಸ್ಕರ ತುಂಬಾ ಸ್ವಾರ್ಥಿಗಳಾಗಬೇಡಿ. ಆಗಿದೆ, ನೀವೆಲ್ಲ ಆಗಿದ್ದಕ್ಕೆ ವ್ಯವಸ್ಥೆ ಒಂದು ಹಂತಕ್ಕೆ ಹೋಗಿದೆ. ಜನ ಎಚ್ಚೆತ್ತುಕೊಳ್ಳ ಬದಲು ಇದಾಗಿ ಮೊದಲು ರೌಡಿಸಮ್ ಅಲ್ಲಿ ಒಂದೇ ಒಂದು ನಿಮಿಷ ಮುಗಿಸ್ತೀನಿ. ಮೊದಲು ಆಂಟಿ ರೌಡಿ ಸ್ಕ್ವಾಡ್ ಅಂತಿರೋದು. ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಈ ರೌಡಿಗಳನ್ನ ಅವರೇ ಎನ್ಕೌಂಟರ್ ಮಾಡೋದಕ್ಕಿಂತ ಅವ್ರಿಗವ್ರು ಪರಿಚಯ ಮಾಡಿ ಅವ್ರು ಹೊಡೆದು ಸಾಯ್ಲಿ ಅಂತೇಳಿ ಬಿಡ್ತಾ ಇದ್ರು, ಅವ್ರವರೇ ಹೊಡ್ಕೊಂಡ್ಲಿ ಅಂತೇಳಿ ಮಾಹಿತಿ ಕೊಟ್ಬಿಡ್ತಾ ಇದ್ರು. ಆಂಟಿ ಸ್ಕ್ವಾಡ್ ಅಲ್ಲಿ ಅದು ಒಂದು ಟೆಕ್ನಿಕ್. ಈಗ ನನಗೆ ಅನಿಸ್ತಾ ಇದೆ ಈ ರಾಜಕಾರಣಿಗಳು ಕೂಡ ಇವರೆಲ್ಲ ನೀನು ಭ್ರಷ್ಟ, ನೀನ್ ಸರಿ ಇಲ್ಲ, ನಾನ್ ಸರಿ ಇಲ್ಲ ಅಂತಾರಲ್ಲ, ಇವ್ರನ್ನ ಬಿಟ್ಟು ಇವ್ರ ಬಣ್ಣನ ಇವರೇ ಬದಲಾಯಿಸ್ಕೊಂಡು ಆಗ ಕೆಲಸವನ್ನ ಮಾಧ್ಯಮಗಳು ಮಾಡಬೇಕು. ಅಂದ್ರೆ ಇವರು ದರೋಡೆ ಲೆವೆಲ್ಗೆ, ಈಗ ನೀವು ವಾಲ್ಮೀಕಿ ಹಗರಣ ತಗೊಳೋದಾದ್ರೆ ಅಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ, ದರೋಡೆನೇ ನಡೆದಿದೆ. ಯಾವುದೋ ಕೆಲಸಕ್ಕೆ ಲಂಚ ತಗೊಂಡಿರೋದಲ್ಲ, ಅದು ಖಜಾನೆಯಿಂದ ಆ ಡಿಪಾರ್ಟ್ಮೆಂಟ್ ಇಂದ ಒಂದು ಬ್ಯಾಂಕ್ ಅಕೌಂಟ್ ತಗೊಂಡು ಅದು ಇನ್ನೆಲ್ಲ ಹೋಗ್ಬಿಟ್ಟಿದೆ. ಆ ಹಂತಕ್ಕೆ ನಾವೆಲ್ಲ ಬಂದು ನಾವು ಇವತ್ತಿಲ್ಲೇನೋ ಮಾತಾಡ್ತಿದೀವಲ್ಲ, ಖಂಡಿತವಾಗ್ಲೂ ನಮ್ಗೆಲ್ಲ ನಾಚಿಕೆ ಆಗ್ಬೇಕಾಗುತ್ತೆ. ನಾವು ಈ ದೇಶದ ಸ್ಟ್ಯಾಂಡರ್ಡ್ ಇದೆಯಲ್ಲ, ಅದು ಸ್ವಾತಂತ್ರ್ಯದ ಪ್ರಾರಂಭದಲ್ಲಿ ಇದೆಯಲ್ಲ, ಆ ಸ್ಟ್ಯಾಂಡರ್ಡ್ ಅನ್ನೇ ನಾವು ಮೇಂಟೈನ್ ಮಾಡಬೇಕು. ಮೌಲ್ಯಗಳಲ್ಲಿ ಅದು ಆಧುನಿಕತೆ, ಅಭಿವೃದ್ಧಿ ಅದೆಲ್ಲ ಅದು ಬೇರೆ ಪ್ರಶ್ನೆ. ಮಾನವೀಯ ಮೌಲ್ಯಗಳಲ್ಲಿ ನಮ್ಮ ಸ್ಟ್ಯಾಂಡರ್ಡ್ ಯಾವ್ದು ಇರಬೇಕು ಅಂದ್ರೆ ಭಾರತದ ಸ್ವಾತಂತ್ರ್ಯ ಸಮಯದಲ್ಲಿ ಇದ್ದಂತಹ ಮೌಲ್ಯಗಳಿದಾವಲ್ಲ, ಅದೇ ಮೌಲ್ಯಗಳನ್ನ ನಾವು ಉಳಿಸೋಕೆ ನಾವೆಲ್ಲರೂ ಪ್ರಯತ್ನ ಪಡಬೇಕು. ಇಲ್ಲ ಅಂದ್ರೆ ಮಾತ್ರ ನಮ್ಮ ಮಕ್ಕಳ ಕಾಲಕ್ಕೆ ಅತ್ಯಂತ ಭ್ರಷ್ಟ, ಅನಾರೋಗ್ಯಕಾರಿ, ಈಗಲೇ ನೋಡ್ತಿದ್ದೀರಿ ಗಾಳಿ, ನೀರು, ಆಹಾರ ಎಲ್ಲ ಮಲಿನ ಆಗಿದೆ. ಆ ಕ್ಯಾನ್ಸರ್ ಹಾಸ್ಪಿಟ್ಲ್ಗಳಲ್ಲಿ, ನಿಮಾನ್ಸ್ ಅಲ್ಲಿ ರೋಗಿಗಳು ತುಂಬಿ ತುಳುಕಾಡ್ತಾ ಇದ್ದಾರೆ. ನಿಮ್ ನೆಕ್ಸ್ಟ್ ಅಪಾಯಿಂಟ್ಮೆಂಟೇ 3 ತಿಂಗಳಾಗೋಗಿದೆ. ಎಸ್ ಲಕ್ಷ್ಮೀನಾರಾಯಣ ಸರ್, ಈಗ ರಾಜಕಾರಣಿಗೆ ಯಾವ ರೀತಿಯಾಗಿ ಮಾನವೀಯ ಮೌಲ್ಯಗಳು ಬೇಕಾಗುತ್ತೆ? ಕಳೆದುಕೊಂಡಿದ್ದಾರೆ, ಇತ್ತು, ಬಟ್ ಈಗ ಕಳೆದುಕೊಂಡಿದ್ದಾರೆ, ಮತ್ತೆ ಈಗ ವಾಪಸ್ಸನ್ನ ಪಡಿಬೇಕು ಈಗ ಅವರು. ಸರ್, ಮೌಲ್ಯ ಇಲ್ಲ ಅಂತಂದ್ರೆ ಮನುಷ್ಯನೇ ಅಲ್ವಾ ಸರ್? ಮೌಲ್ಯಗಳು ಇದ್ರೆ ಮಾತ್ರ ಅವನು ರಾಜಕಾರಣಕ್ಕೆ ಒಂದು ಬೊಟ್ಟಿಟ್ಟಂಗೆ ಸರ್. ನಿಜವಾಗ್ಲೂ ನೀಟಾಗಿ, ಕಳೆಯಾಗಿ, ಖುಷಿಯಾಗಿ ಕೆಲಸ ಮಾಡಬೇಕು ಅಂತಂದರೆ ಆರಾಮಾಗಿ ಬೆಳಗ್ಗೆ ದೇವ್ರ ಧ್ಯಾನ ಮಾಡಿಕೊಂಡು ನಾನು ಪರರಿಗೋಸ್ಕರ ನಾನು ದುಡಿತೀನಪ್ಪ ಅಂತ ಹೇಳಿ, ಜನಗಳಿಗೋಸ್ಕರ ದುಡಿತೀನಿ ಅಂತ ಒಂದು ಕಲ್ಪನೆ ಇದ್ದರೆ ಮಾತ್ರ ಅದು ಸಾಧ್ಯ ಸರ್. ಅದ್ರ ಜೊತೆಯಲ್ಲಿ ನಾವು ಯಾವಾಗ ಕೆಲಸ ಮಾಡ್ತಾರೋ ಜನಗಳು ಅದೇ ಥರ ಪ್ರೀತಿ ಮಾಡ್ತಾರೆ ಸರ್. ಜನ ಯಾವಾಗ ಪ್ರೀತಿ ಮಾಡ್ತಾರೋ ಇವ್ನು ನಿಜವಾದ ರಾಜಕಾರಣಿ ಅನ್ನೋದು ಗೊತ್ತಾಗುತ್ತೆ ಸರ್. ಜನ ಮಾತಾಡೋದು ಗೊತ್ತಾಗೋಗುತ್ತೆ ಸರ್. ಪಲ್ಸು ಈಸಿಯಾಗಿ ಕಂಡುಹಿಡಿತಾರೆ ಸರ್. ಕೆಲಸ ಮಾಡೋರಿಗೆ ಫೋನ್ ಮಾಡಿ ನೋಡಿ ಈ ಕೆಲಸ ಮಾಡ್ಕೊಡ್ಬೇಕು, ಆ ಮಾಡಬೇಕು ಅಂತ ಹೇಳ್ತಾರೆ ಸರ್. ಆವಾಗ ನೀನು ಮಾಡಿಕೊಟ್ಟಾಗ ನಿಜವಾಗಿ ನೀನು ಮೌಲ್ಯ ಆಧಾರಿತ ರಾಜಕಾರಣಿ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ ಸರ್. ಈ ಥರ ಜೀವನ ನಡೆಸ್ಕೊಂಡು ಹೋಗ್ಬೇಕು ಸರ್. ಸರ್, ಪವರ್ ಈಸ್ ನಾಟ್ ಪರ್ಮನೆಂಟ್. ಪವರ್ ಏನಂತಂದರೆ 5 ವರ್ಷ ಪವರ್ ಇರುತ್ತೆ, ಆಮೇಲೆ ಅವರು ಜೀವನ ಪೂರ್ತಿ ರಾಜಕಾರಣಕ್ಕೆ ಬರೋದೇ ಇಲ್ಲ. ಯಾವಾಗ ಪವರ್ ಇರುತ್ತೋ ಆಗ ಅಹಂಕಾರ, ದುರಹಂಕಾರ ಬಂದ್ಬಿಟ್ರೆ ಅವನು ಹೆಸರಿಲ್ದಿದ್ದಂಗೆ ಹೊರಟೋಗ್ತಾನೆ ಸರ್. ಯಾವಾಗ ಪವರ್ ಇದ್ದಾಗ ನೀನು ಜನಸಾಮಾನ್ಯರಿಗೆ ನೀನು ಹತ್ರಿ ಆಗ್ತೀಯಾ, ನೀನು ಜನಸಾಮಾನ್ಯಗಳ ಕಾರ್ಯಕ್ರಮಗಳಿಗೆ ನೀನು ಸಿಗ್ತೀಯಾ, ಅವ್ರ ಕಷ್ಟಗಳಿಗೆ ಸ್ಪಂದಿಸ್ತೀಯ ಅಂತಂದಾಗ ಆ ಭಗವಂತ ಕೂಡ ಮೆಚ್ಚುತ್ತಾನೆ ಸರ್. ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡಬೇಕೇ ವಿನ ಬೇರೆಯವ್ರಿಗೆ ಯಾರಿಗೂ ಭಯ ಬೀಳೋದು ಬೇಕಾಗಿಲ್ಲ ಸರ್. ನಮ್ಮ ಆತ್ಮಶಾಖೆಗೆ ನಾವು ಭಯ ಬಿದ್ದು ನಾವು ಕೆಲಸ ಮಾಡಿದಾಗ, ನಾವು ಯಾವಾಗ ಸದ್ಮಾರ್ಗದಲ್ಲಿ ನಡೀತೀವೋ ಆಗ ಭಗವಂತ ಕೂಡ ಮೆಚ್ಚುತ್ತಾನೆ ಸರ್. ಎಸ್ ಪ್ರಸಾದ್ ಸರ್, ಈಗ ಪ್ರಮುಖವಾಗಿ ಮುನಿರತ್ನ ಪ್ರಕರಣಕ್ಕೆ ಬರೋಣ. ಈ ಮೊಟ್ಟೆ ದಾಳಿ ವಿಚಾರಕ್ಕೆ ಕೆಲವೊಬ್ಬರು ಜನ ಹೇಳ್ತಾ ಇರುವಂಥದ್ದು ಬೇಕಂತಲೇ ಮಾಡಿಸಿದ್ದಾರೆ, ಯಾಕಂದರೆ ರಾಜಕೀಯ ಜೀವನ ಅಂತ್ಯ ಅವರದು, ಅವರ ಪ್ರಕರಣವನ್ನು ನೋಡ್ತಾ ಇದ್ದಾರೆ ಅಂತ ಜನ ಮಾತನಾಡ್ಕೊಳ್ತಾರೆ. ಸೊ ತನ್ನ ಮೇಲೆ ಸಿಂಪತಿ ಬರಬೇಕು, ಅಥವಾ ನನ್ನ ಮೇಲೆ ಏನು ಯಾವ ರೀತಿ ಆರೋಪ ಇಲ್ಲ, ಒಂದು ವೇಳೆ ಈ ರೀತಿಯ ಘಟನೆ ಆದರೆ ಬೇರೆ ರೀತಿಯ ಆಯಾಮ ಪಡೆದುಕೊಳ್ಬಹುದು ಅನ್ನೋದೇ. ಜೊತೆಗೆ ಮುನಿರತ್ನ ಅವರು ಮಾಡಿರುವಂಥ ಆರೋಪ ಇದೆಲ್ಲ ಬೇಕಂತಲೇ ಕಾಂಗ್ರೆಸ್ ನಾಯಕರೇ ಮಾಡಿಸಿರೋದು ಅಂತೇಳಿ ಖಡಾಖಂಡಿತವಾಗಿ DK ಸುರೇಶ್ ಅವರ ಹೆಸರು, DK ಶಿವಕುಮಾರ್ ಅವರ ಹೆಸರು, ಅಲ್ಲಿ ನೇರವಾಗಿ ಕುಸುಮ ಅವ್ರನ್ನೇ ಶಾಸಕರನ್ನಾಗಿ ನೋಡಬೇಕು ಅನ್ನುವಂಥ ವಿಚಾರಗಳು ಅಂತೇಳಿ ಇದೆಲ್ಲವನ್ನು ನೋಡಿದಾಗ ನಿಮ್ಗೆ ಏನು ಅನಿಸ್ತಂದರೆ ಮುನಿರತ್ನ ಅವ್ರದ್ದೇ ಪ್ರಿಪ್ಲಾನ್ ಅಂತ ಅನ್ಸುತ್ತಾ, ಅಥವಾ ಏನು ರಾಜಕಾರಣದ ಏನು ನಡೀತಾ ಇದೆ ಅಂತ? ಇಲ್ಲಿ ರಾಜಕಾರಣ ಈಗ ಬಿಡಿ, ಮೌಲ್ಯ ಕಳ್ಕೊಂಡಾಗಿದೆ, ಈಗ ಮುಗಿದೋಯ್ತು ರಾಜಕಾರಣದ್ದು. ಈಗೇನಿದ್ರು ನಾನು ಬದುಕಬೇಕು, ನನ್ನವರು ಬದುಕಬೇಕು, ಇಷ್ಟೇ ಈಗಿನ ರಾಜಕಾರಣ.
ಹಾಗಾಗಿ ಈ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಸಾರ್ವಜನಿಕವಾಗಿ ಬದುಕಬೇಕು, ಸಾರ್ವಜನಿಕ ಕೆಲಸ ಮಾಡಬೇಕು ಅನ್ನೋಂಥ ಕಾನ್ಸೆಪ್ಟ್ ಅಂದರೆ ಆ ಒಂದು ಮೌಲ್ಯಗಳು ಇಲ್ಲ ಈಗ. ಹಾಗಾಗಿ ಈ ಪ್ರಕರಣಗಳು ಕಡಿಮೆ ಆಗಿದೆ ಸರ್. ಕಡಿಮೆ ಕಡಿಮೆ ಆಗಿದೆ ಸರ್. ಕಡಿಮೆ ತುಂಬಾ ಕಡಿಮೆ ಆಗಿದೆ. ಆಗಿದೆ. ಹಾಗಾಗಿ ಬಹುಶಃ ಅಧಿಕಾರದ ಒಂದು ನನ್ನ ಕೈಲೇ ಇರಬೇಕು, ಅಧಿಕಾರ ನಾನೇ ಮಾಡಬೇಕು ಅನ್ನೋಂಥ ಒಂದು ಅಂತಿಮ ಘಟ್ಟಕ್ಕೆ ಹೋಗಿರೋ ಮನಸ್ಸುಗಳು ಈ ಥರದ್ದು ವಿಚಾರಗಳು ಪ್ರಸ್ತಾಪಕ್ಕೆ ಬರುತ್ತೆ. ಅದರಲ್ಲಿ ಈ ಮೊಟ್ಟೆ ಪ್ರಕರಣ ಕೂಡ. ಹಾಗಾಗಿ ನನಗೆ ಅನ್ನಿಸ್ತಾ ಇರೋದೇನೆಂದರೆ, ನಾಟಕನೂ ಇರ್ಬೋದು ಅಥವಾ ಬೇರೆ ಪಾತ್ರಧಾರಿಗಳು ಶಾಮೀಲಾಗೂ ಇರ್ಬೋದು ಅಥವಾ ಬೇರೆ ಪಕ್ಷದವರು ಇರ್ಬೋದು ಅಂತ ಅವರು ಹೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ ಏನು ಅಂತಂದರೆ, ಒಬ್ಬರ ಮೇಲೆ ಒಬ್ಬರು ಈ ಪ್ರಕರಣಗಳು ಎರ್ಚ್ಕೊಳ್ತಾ ಇದ್ದಾರಲ್ಲ, ಸಾರ್ವಜನಿಕರು ಇದರ ಮಧ್ಯೆ ನರಳ್ತಾ ಇದ್ದಾರೆ. ಅಂತಿಮವಾಗಿ ಸಮಸ್ಯೆಗೆ ಸಿಕ್ಕಾಕೊಂಡು ಸಾರ್ವಜನಿಕರೇ. ಯಾಕಂದರೆ ಆ ಕ್ಷೇತ್ರದ ಕೆಲಸಗಳಾಗಬೇಕಾಗುತ್ತೆ, ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಬೇರೆ ಬೇರೆ ಸಮಸ್ಯೆಗಳಿರ್ತವೆ, ಅವರು ದೇಶ ರಾಜಕಾರಣದಿಂದ ನಾವು ಯಾಕೆ ಮಾಡಬೇಕು ಅಂತ ಇದೆಲ್ಲ ನಡೀತಾ ಇರ್ತದೆ. ಹಾಗಾಗಿ ಇದಕ್ಕೆ ಅಂತಿಮ ಒಂದು ಘಟ್ಟ ತಲುಪಬೇಕಾದ್ರೆ ಈ ಸಂಪೂರ್ಣ ಪ್ರಕರಣವನ್ನು COD ತನಿಖೆಗೆ ವಹಿಸಬೇಕು ಸರ್ಕಾರ. ಅದೇನಾದರೂ ತೀರ್ಮಾನ ಬರಲಿ. ಯಾಕಂದರೆ ಅಲ್ಲಿರೋ ಶಾಸಕರು ನಾನು ರಾಜೀನಾಮೆ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ನನಗೆ ಈ ಥರ ರಾಜಕೀಯ ವಿರೋಧಿಗಳು ಹೀಗೆ ಮಾಡ್ತಾ ಇದ್ದಾರೆ ಅಂತ ಅವರು, ಇನ್ನೊಬ್ಬರು ಆ ಎದುರಾಳಿಗಳು ನಾವು ಮಾಡ್ತಾ ಇಲ್ಲ, ನಮ್ಮ ಮೇಲೆ ಅನಾವಶ್ಯಕವಾಗಿ ಗೂಬೆ ಕೂರಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಸಾರ್ವಜನಿಕರ ಮಧ್ಯದಲ್ಲಿ ಈ ಸಮಸ್ಯೆ ಆಗ್ತಾ ಇರೋದ್ರಿಂದ ಈ ಇಡೀ ಪ್ರಕರಣವನ್ನು COD ತನಿಖೆ ಕೊಡಬೇಕು. ಆಮೇಲೆ ಜೊತೆಗೆ ಆ COD ತನಿಖೆ ಸಂದರ್ಭದಲ್ಲಿ ಸಾರ್ವಜನಿಕರ ಒಂದು ನಿಯೋಗ ಕೂಡ ಜೊತೆಗೆ ಸೇರ್ಕೋಬೇಕು. ಯಾಕಂದ್ರೆ ಸತ್ಯಾಸತ್ಯತೆಗಳು ಏನಿದೆ ಅಂತ ತಿಳ್ಕೊಬೇಕಾಗ್ತದೆ. ಹಾಗಾಗಿ ಆವಾಗ ನ್ಯಾಯಯುತವಾದ ಒಂದು ವರದಿ ಬರುತ್ತೆ. ಆನಂತರ ನೀವು ಶಾಸಕನಾಗಿ ಮುಂದುವರೋಕ್ಕೆ ಯೋಗ ಇದೆಯಾ ಅಥವಾ ಇಲ್ಲೋ ಅನ್ನೋದಕ್ಕೆ ಸರ್ಕಾರನೂ ಕೂಡ ಅಂತ ಸರ್ಕಾರಕ್ಕಿಂತ ಸಾರ್ವಜನಿಕರು ತೀರ್ಮಾನ ಮಾಡ್ತಾರೆ. ಆ ವರದಿ ಬರಲಿ, ಅನಂತರ ಅವರು ಮುಂದುವರಿಬೇಕು. ಇಲ್ಲಾಂದರೆ ಅವ್ರಿಗೂ ಗೌರವ ಇಲ್ಲ, ಆಮೇಲೆ ಆ ಪ್ರಕರಣದಲ್ಲಿ ಭಾಗವಹಿಸಿದವರು ಕೂಡ ಗೌರವ ಇಲ್ಲ. ಹೆಚ್ಚಾಗಿ ಆ ಕ್ಷೇತ್ರದ ಸಾರ್ವಜನಿಕರು ಕೂಡ ಗೌರವ ಇಲ್ಲದಿರೋಂಥ ಪ್ರಶ್ನೆಗಳು ಕಾಡುತ್ತದೆ. ಯಾಕಂದರೆ ಒಂದು ಕ್ಷೇತ್ರದ ಶಾಸಕನ ಮೊಟ್ಟೆ ಹೊಡೆದಾರೆ ಅಂದರೆ ಅದು ಸಾಮಾನ್ಯದ ಮಾತಲ್ಲ. ಅದು ಇಡೀ ಕ್ಷೇತ್ರಕ್ಕೆ ಕೂಡ ಅದು ಕಳಂಕ ಬರುತ್ತೆ, ಇಡೀ ನಾಡಿಗೆ ಕೂಡ ಕಳಂಕ ಬರುತ್ತೆ. ಹಾಗಾಗಿ ಸರ್ಕಾರ ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಈ ಪ್ರಕರಣ ನಿಜಾನೋ ಅಥವಾ ಇಲ್ವೋ, ಸಾರ್ವಜನಿಕವಾಗಿ ಶಾಸಕರು ಸುಳ್ಳು ಹೇಳ್ತಾ ಇದ್ದಾರಾ ಅಥವಾ ಘಟನೆ ಮಾಡಿದ್ರೆ ಒಬ್ಬ ಜನಪ್ರತಿನಿಧಿಗೆ ಹಿಂಗೆ ನಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿದ್ರೆ, ಅವರ ಮೇಲೆ ಏನು ಬೇಕಾದ್ರೂ ಪ್ರಕರಣ ಇರಲಿ, ಅದು ಸೆಕೆಂಡ್ರಿ, ಅದಕ್ಕೆ ನೋಡ್ಕೊಳ್ಳುವಂಥ ಕಾನೂನು ಇದೆ. ಆದ್ರೆ ಒಬ್ಬ ಜನಪ್ರತಿನಿಧಿಯ ಸ್ಥಾನದಲ್ಲಿರುವ ಸತ್ಯತೆಗಳು ಪ್ರಕರಣ COD ತನಿಖೆ ಕೊಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಸರ್ಕಾರ ಮೇಲೇನೂ ಅನುಮಾನ ಆಗುತ್ತೆ, ಸಾರ್ವಜನಿಕರ ಮೇಲೇನೂ ಅನುಮಾನ ಆಗುತ್ತೆ, ಶಾಸಕರ ಮೇಲೇನೂ ಅನುಮಾನ ಆಗುತ್ತೆ. ಇಡೀ ಪ್ರಕರಣನೇ ಅನುಮಾನದ ಗೂಡಾಗಿದೆ. ಹಾಗಾಗಿ ಇದು ಒಂದೇ ಒಂದು ಪರಿಹಾರ. ನೀವು ನ್ಯಾಯಾಂಗ ತನಿಖೆ ಆದರೂ ಮಾಡಿ, COD ತನಿಖೆ ಆದರೂ ಮಾಡಿ, ಅಥವಾ ವಿಶೇಷ CCB ತನಿಖೆ ಆದರೂ ಮಾಡಿ, ಸತ್ಯನ ಹೊರಗೆ ಬರಲಿ. ಆವಾಗ ಸಾರ್ವಜನಿಕವಾಗಿ ಕೆಲಸ ಮಾಡಲಿಕ್ಕೆ ಅವರು ಅರ್ಹರು ಅಥವಾ ಅಲ್ವೋ ಅನ್ನುವಂಥ ತೀರ್ಮಾನ ಮಾಡಲಿಕ್ಕೆ ಸಾರ್ವಜನಿಕರಿಗೆ ಒಂದು ಬಿಟ್ಟು ಸರ್ ಕೆಲಸ ಮಾಡೋದಕ್ಕೆ ಬೇಜಾನ್ ಕೆಲಸ ಇದೆ ಸರ್. ಎಜುಕೇಷನ್ ಫೀಲ್ಡಲ್ಲಿ ಸ್ಕೂಲ್ಗಳು ಇಲ್ದಿರ ಇವತ್ತು ನೆಲದಲ್ಲಿ ಪಾಪ ಮಕ್ಕಳೆಲ್ಲ ಪಾಠ ಮಾಡ್ತಾ ಇದ್ದಾರೆ ಸರ್. ಅವ್ರಿಗೆ ಒಂದು ಶಾಲೆ ಇಲ್ಲ, ಅವುಗಳು ಈ ಪ್ರಕರಣಗಳು ಕೇವಲ ರಾಜ್ಯ ಮಟ್ಟದಲ್ಲಿ ಪ್ರಕರಣ ಆಗ್ತಾ ಇದ್ರೆ ನಿಜವಾದ ಸಮಸ್ಯೆಗಳು, ಕರ್ನಾಟಕದ ಕನ್ನಡಿಗರ ಸಮಸ್ಯೆ, ಸಾಮಾಜಿಕ ಸಮಸ್ಯೆಗಳು ಎಲ್ಲ ಮರೆಮಾಚ್ತಾ ಇದೆ, ಆರ್ಥಿಕ ಸಮಸ್ಯೆಗಳು. ಹಾಗಾಗಿ ಈ ಪ್ರಕರಣವನ್ನು ಅಂತಿಮ ತಾರೀಖಕ್ಕೆ ಹಾಡಬೇಕು ಅಂದರೆ ಈ ಒಂದು ಒತ್ತಾಯ ನನ್ನ ಒಕ್ಕಲಿನ ಒತ್ತಾಯ ಸರ್. ಹೆಲ್ತ್ ಕೇರು ಅಷ್ಟೇ ಸರ್. ಹೆಲ್ತ್ ಬಗ್ಗೆ ಭಾಳ ಲೆವೆಲ್ ಮೇಲೆ ಬರ್ಬೇಕು ಸರ್. ಯಾಕಂದರೆ ನಾವು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತೀವಿ ಸರ್. ಹೆಲ್ತ್ ಕೇರ್ ನೋಡಿದ್ರೆ ಕುಸ್ತೋಗ್ಬಿಟ್ಟಿದೆ ಸರ್. ಸ್ಕೂಲ್ಸು, ಎಜುಕೇಷನ್ ಆ್ಯಂಡ್ ಹೆಲ್ತ್ ಕೇರ್ ಈ ಬಗ್ಗೆ ಹೆಚ್ಚಿನ ಒಂದು ನಿಗಾ ಕೊಟ್ಟು ಕೆಲಸ ಮಾಡಬೇಕು. ಬೆಂಗಳೂರಲ್ಲಿ ಇರುವಾಗ ಭಾಳ ಕೆಲಸ ಇದೆ. ಮೊದಲು ನಾಡಿಗರ ಪರವಾಗಿ ಕೆಲಸ ಮಾಡಲಿ, ಕನ್ನಡಿಗರ ಪರವಾಗಿ ಕೆಲಸ ಮಾಡಲಿ, ಔದ್ಯೋಗಿಕವಾಗಿ ನಿಟ್ಟಲ್ಲಿ ಕೆಲಸ ಮಾಡಲಿ, ಉತ್ತರ ಕರ್ನಾಟಕದವರು ಇಲ್ಲಿ ಬಂದು ನೆಲೆಸಿದ್ರೆ ಅವ್ರು ನ್ಯಾಯ ದೊರಕಿಸೋಂಥ ಕೆಲಸ ಮಾಡಲಿ. ಅದು ನಿಜವಾದ ಇದು. ಈ ಮೊಟ್ಟೆ ಹೊಡ್ಕೊಳ್ಳೋದು, ಅವ್ರು ಇವನು ಹೊಟ್ಟೆ ಹೊಡೋದು ಅದೇನು ದೊಡ್ಡ ವಿಷಯ ಅಲ್ಲ. ಹೇಗೋ ಒಂದು 5 ನಿಮಿಷ ತಳ್ಳಬೇಕು ಅನ್ನೋದು ಇಲ್ಲ. ಇದೆಲ್ಲ ಏನಾಗ್ತಾ ಇದೆ ಗೊತ್ತಾ, ಇದು ಕೆಟ್ಟ ಸಂದೇಶ ಹೋಗುತ್ತೆ. ಆಮೇಲೆ ಇಡೀ ನಮ್ಮ ನಾಡಿಗರಿಗೆ ಹೇಗೋ ಗ್ಯಾರಂಟಿ ಕೊಟ್ಟಿದ್ದೀವಿ, ಈ ಗಲಾಟೆ ಮಾಡ್ಕೊಂಡು 5 ವರ್ಷ ತಳೆದ್ರೆ ಹೋಯ್ತು. ಇದು ಆಗೋದು ಬೇಡ. ದಯವಿಟ್ಟು ಸರ್ಕಾರಕ್ಕೂ ಕೆಟ್ಟ, ಅದೇ ಈ ಕಾರ್ಯಕ್ರಮದ ಉದ್ದೇಶ ಅದೇ. ರಾಜಕಾರಣಕ್ಕೆ ಕೆಟ್ಟ ಹೆಸರು ಬರಬಾರ್ದು ಅಂದ್ರೆ ಈ ಪ್ರಕರಣ ತುರ್ತಾಗಿ COD ಕೊಡಬೇಕು. ಎಸ್ ವಿವೇಕಾನಂದ ಸರ್, ಈಗ ಕೊನೆಯದಾಗಿ ಈ ಪ್ರಕರಣ ಇದೆಯಲ್ಲ, ಪ್ರಮುಖವಾಗಿ 2 ಘಟನೆಯನ್ನು ನೋಡಿದಾಗ, ಈ ಘಟನೆ ಏನೇ ಇರಲಿ, ಆದರೆ ರಾಜಕಾರಣಿಗಳ ಅವರ ಸ್ಟೇಟ್ಮೆಂಟನ್ನು ನೋಡಿದಾಗ ಈ ಸೈದ್ಧಾಂತಿಕ ಚೌಕಟ್ಟು ಮತ್ತು ಜನಪರ ಕಾಳಜಿಯನ್ನು ಯಾವಾಗ ವಹಿಸ್ಕೊಳ್ಳೋದು ಅಂತೇಳಿ, ಮುಂದೆ ಈ ರೀತಿಯ ಸ್ಟೇಟ್ಮೆಂಟ್ಗಳು ಮುಂದೆ ಹೋದರೆ ಮುಂದೆ ಹೇಗಿರುತ್ತೆ ರಾಜಕಾರಣ? ಅದೇ, ಈಗ ರಾಜಕೀಯ ಪಕ್ಷಗಳಿಗೆ ಸರ್ಕಾರ ಎನ್ನುವುದು ಬಾಡಿಗೆ ಮನೆ ಇದ್ದಂಗೆ. ಅಂದ್ರೆ ಸ್ವಂತ ಮನೆ ಇದ್ದಾಗ ನಾವು ಹೇಗೆ ನೋಡ್ಕೋತೀವೋ
ಅಂದ್ರೆ ನಮ್ಮ ಮನೆ ಆಗಿರುತ್ತೆ, ನಮ್ಮ ಮನೆಯನ್ನೆಲ್ಲ ನೋಡ್ತೀವಿ. ಆದ್ರೆ ಇದು ಸರ್ಕಾರ ಅನ್ನೋದು ಇದೆಯಲ್ಲ, ವಿಧಾನಸೌಧ ಕೇಂದ್ರೀಕೃತ, ಅದು ಇದೆಯಲ್ಲ, ಅದು ಬಾಡಿಗೆ ಮನೆ ಇದ್ದಂಗೆ. ಅವ್ರಿಗೆ ಒಂದು ಸರ್ಕಾರ ಬರುತ್ತೆ, ಏನೇನ್ ಬೇಕೋ ಸಾಲಗಳು ಮಾಡ್ಕೊಳ್ತವೆ, ಅವ್ರಿಗೆ ಏನೇನ್ ಬೇಕೋ ಎಲ್ಲ ಮಾಡ್ತಾರೆ. ಯಾಕಂದ್ರೆ ನೆಕ್ಸ್ಟ್ ಅವ್ರೇನು ಆ ಸಾಲ ಕಟ್ಟೋದಿಲ್ಲಲ್ಲ. ಈಗ ನಾನ್ ಸ್ವಂತ ಮನೆ ನಾನ್ ಸಾಲ ಮಾಡಿದ್ರೆ ಮುಂದೆ ನಾನೇ ಕಟ್ಟಬೇಕು. ಆದ್ರೆ ಇಲ್ಲ, ಆಗಲ್ಲ. ಇವತ್ತು ನೀವು ಎಷ್ಟೇ ಸಾಲ ಮಾಡಿ ನೆಕ್ಸ್ಟ್ ಇನ್ನೊಬ್ರು ಯಾರೋ ಇನ್ನೊಂದು ಸರ್ಕಾರ ಬರುತ್ತೆ. ಅಂದ್ರೆ ಏನಾಗ್ತಾ ಇದೆ, ಜವಾಬ್ದಾರಿ ಇಲ್ಲ, ನೈತಿಕ ಪ್ರಜ್ಞೆಯನ್ನ ನಾವೆಲ್ಲ, ಅದಕ್ಕೆ ಆಗ್ಲೇ ಬಿಗಿನಿಂಗ್ ಅಲ್ಲೇ ನೀವೇ ಹೇಳಿದ್ರಲ್ಲ, ಕೌನ್ಸಿಲಿಂಗು ಖಂಡಿತವಾಗ್ಲು ನಾನು ಮೊದಲು ಈ ಆಟೋ ಡ್ರೈವರ್ಗಳಿಗೆ ಅಥವಾ ಇನ್ನೊಂದಷ್ಟು ಜನ ಯಾರು ಪಬ್ಲಿಕ್ ಲೈಫ್ ಅಲ್ಲಿ ಇದ್ದು ಸರಿಯಾಗಿ ಮಿಸ್ಬಿಹೇವ್ ಮಾಡ್ತಾರಲ್ಲ ಅಂತವ್ರಿಗೆ ಕೌನ್ಸಿಲಿಂಗ್ ಮಾಡಬೇಕು ಅಂತ. ನಿಜವಾಗ್ಲೂ ಈಗ ಅವರೆಲ್ಲ ಸ್ವಲ್ಪ ಮಟ್ಟಿಗೆ ನಾಗರಿಕರಾಗಿ ಎಚ್ಚೆತ್ಕೋತಾ ಇದ್ದಾರೆ. ಈಗ ನಿಜವಾದ ಕೌನ್ಸಿಲಿಂಗ್ ಬೇಕಾಗಿರೋದು ಈ ಶಾಸಕರಿಗೆ, ಮುಖ್ಯವಾಗಿ ಶಾಸಕರಿಗೆ ಬೇಕಾಗಿದೆ. ಅವ್ರಿಗೆ ಏನ್ ಕೌನ್ಸಿಲಿಂಗ್ ಅಂದ್ರೆ ಇದೆಲ್ಲ ಏನ್ ಕಾನೂನು ಅದೆಲ್ಲ ಅವ್ರಿಗೆ ಅದೆಲ್ಲ ಗೊತ್ತಾಗುತ್ತೆ, ಅವ್ರ ಪಿ ಎಗಳನ್ನ ಇಟ್ಕೋತಾರೆ. ಮುಖ್ಯವಾಗಿ ನೈತಿಕ ಮೌಲ್ಯಗಳು ನಿಮ್ಮೊಳಗಡೆ ದ್ವೇಷಕ ಬದಲು ಸ್ವಲ್ಪ ಪ್ರೀತಿ ಇರಲಿ. ನೀವು ಇವತ್ತು ಚುನಾವಣೆಯಲ್ಲಿ ಯಾವುದೋ ಒಂದು ಪಕ್ಷದಲ್ಲಿ ಗೆದ್ದಿದ್ದೀರಿ, ಆದ್ರೆ ಇನ್ನೊಬ್ಬ ಸೋತಿದನಲ್ಲ ಅವನನ್ನ ತಬ್ಕೊಳ್ಳಿ. ನೋಡಿ, ಎಂತಹ ಕ್ರೀಡೆಯಲ್ಲೂ ಕೂಡ ಈಗ ಬಾಕ್ಸಿಂಗ್ ಇರ್ಲಿ, ಹೊಡೆದು ಅವ್ನು ಕೆಳಗೆ ಬೀಳೋವರೆಗೂ ಆಮೇಲೆ ನಾವು ಗೆಲ್ತೀವಿ. ಅನೇಕ ಕುಸ್ತಿಗಳಲ್ಲೂ ಅಷ್ಟೇ. ಆದ್ರೆ ಗೆದ್ದ ತಕ್ಷಣ ನಾವು ಮಾಡೋ ಮೊದಲನೇ ಕೆಲಸ ಏನ್ ಗೊತ್ತಾ, ನಮ್ಮ ಆಪೋಸಿಷನ್ ಪ್ರತಿಸ್ಪರ್ಧಿ ಇರ್ತಾರಲ್ಲ ಅವನಿಗೆ ಶೇಕ್ ಹ್ಯಾಂಡ್ ಕೊಟ್ಟು ತಬ್ಕೋತೀವಿ. ಹಾಗೆ ಚುನಾವಣೆಯಲ್ಲಿ ನೀವು ಗೆದ್ದಾಗ ಮಾಡ್ಬೇಕಾಗಿರೋ ಮೊದಲನೇ ಕೆಲಸ, ಸೋತವ್ರ ಮನೆಗೆ ಹೋಗಿ ಆ ಒಂದು ಹಾರ ಹಾಕಿ ಶಾಲ ಹಾಕಿ, ಆಯ್ತಪ್ಪ ಈ ಚುನಾವಣೆಯಲ್ಲಿ ನಾನ್ ಗೆದ್ದಿದ್ದೀನಿ, ಮುಂದೆ ನೋಡೋಣ, ಇಬ್ರು ಒಟ್ಟಿಗೆ ಕೆಲಸ ಮಾಡ್ತೀವಿ ಅನ್ನುವ ಪ್ರಜ್ಞೆ ಮಾಡ್ಬೇಕೆ ಹೊರತುನು ಸೋತವನ ಮನೆ ಮುಂದೆ ಪಟಾಕಿ ಹೊಡೆಯೋದು, ಅವನಿಗೆ ಧಿಕ್ಕಾರ ಕೂಗೋದು, ಈ ಸಂಸ್ಕೃತಿ ಇದೆಯಲ್ಲ, ಇದು ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇದು ಪ್ರತಿಬಿಂಬ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೈತಿಕ ಮೌಲ್ಯಗಳು ನಮ್ಮ ಒಳಗಡೆ ಬಂದಾಗ ಮಾತ್ರ ನಿಮಗೆ ಈಗ CID ತನಿಖೆ SIT ಅಂದ್ರು ಏನ್ ಗೊತ್ತಾ, ಸರ್ಕಾರಗಳೇ ಅಲ್ಲಿ ಯಾರನ್ನೋ ಸರ್ಕಲ್ ಇನ್ಸ್ಪೆಕ್ಟರ್ನೋ ACPನೋ ಹಾಕಿರ್ತಾರೆ. ಅವನೇ ಹಾಕಿದ್ಮೇಲೆ ನೀವು ಅವ್ರು ಹೇಗೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ? ಅವ್ರ ಕಡೆಯಿಂದ ಬಿ ರಿಪೋರ್ಟ್ ಹಾಕ್ತಾರೆ, ಇವ್ರ ಕಡೆಯಿಂದ ಬಿ ರಿಪೋರ್ಟ್ ಹಾಕ್ತಾರೆ. ನೀವು ನೋಡಿದ್ರಿ ಈಶ್ವರಪ್ಪನ ಕೇಸಲ್ಲಿ ಅವರು ಬಿ ರಿಪೋರ್ಟ್ ಹಾಕಿದ್ರು, ಆತ್ಮಹತ್ಯೆ ಕೇಸಲ್ಲಿ, ಇನ್ನೊಂದು ಕೇಸಲ್ಲಿ ಇವರು ಬಿ ರಿಪೋರ್ಟ್ ಹಾಕಿದ್ರು. ಹೀಗೆ ಅಂದ್ರೆ ಅವ್ರವರೇ ಆಡಳಿತ ಮಾಡಿದ. ಅದಕ್ಕೆ ಹೇಳಿದ್ದು ಅವ್ರಿಗೆ ಬಾಡಿಗೆ ಮನೆ ಇದ್ದಂಗೆ ಸರ್ಕಾರ ಅನ್ನೋದು. ಇರೋವರೆಗೂ ಮಜಾ ಮಾಡ್ಬಿಟ್ಟು ಆಮೇಲೆ ಏನಾದ್ರೂ ಆಗ್ಲಿ, ಯಾವ ಗೋಡೆಗೆ ಬೇಕಾದ್ರೂ ಮಳೆ ಹೊಡೀರಿ ಅನ್ನುವ ಅಭಿಪ್ರಾಯ ಇದೆಯಲ್ಲ, ಅದರಿಂದ ಮೌಲ್ಯಗಳನ್ನ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ನಿಜವಾದ ಪ್ರೀತಿ, ಪ್ರೇಮ, ಕರುಣೆ, ತ್ಯಾಗ ಅಂತ ಏನು ಈ ನೆಲದ ಗುಣ ಇದೆಯಲ್ಲ, ಆ ಗುಣನ MLAಗಳಿಗೆ, ಶಾಸಕರಾಗಿ ಬರೋರಿಗೆ ಇಂಜೆಕ್ಟ್ ಮಾಡಿದ್ರೆ ಮಾತ್ರ ಮೌಲ್ಯಗಳು ಉಳಿಯುತ್ತೆ. ಇಲ್ಲ ಅಂದ್ರೆ ಅತ್ಯಂತ ಭೀಕರ ಅನ್ನೋ ಪದ ಉಪಯೋಗಿಸ್ತಿದ್ದೀನಿ. ಮುಂದಿನ ದಿನಗಳನ್ನ ನಾವು ನೋಡ್ಬೇಕು. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಸರ್, ನೋಡಿದ್ರಲ್ಲ ವೀಕ್ಷಕರು, ಈಗ ರಾಜಕಾರಣದಲ್ಲಿ ಪ್ರೀತಿ ಹುಟ್ಟಬೇಕು ಅಂತಂದ್ರೆ ಸಹಜವಾಗಿ ನಿಮ್ಮ ಜವಾಬ್ದಾರಿ ಏನು ಅದನ್ನು ಮರಿಬಾರದು. ಪ್ರಮುಖವಾಗಿ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ಆ್ಯಂಡ್ ಅಲ್ಲಿ ಏನಿದೆ ಆ ಕ್ಷೇತ್ರಕ್ಕೆ ಏನು ಬೇಕು ಅನ್ನೋದ್ರ ಕಡೆ ಗಮನ ಕೊಡಬೇಕಾಗತ್ತೆ. ಈ ವೈಯಕ್ತಿಕ ದ್ವೇಷದಿಂದ ಏನೂ ಸಾಧಿಸಲಿಕ್ಕೆ ಆಗೋದಿಲ್ಲ. ಸೊ ಹಂಗಾಗಿ ಇನ್ಮೇಲೆ ಆದರೂ ಈ ರಾಜಕಾರಣ ಇದೆಯಲ್ಲ, ನಮ್ಮ ರಾಜ್ಯ ಉಳಿಬೇಕು ಅಂತಂದ್ರೆ ಇದನ್ನೆಲ್ಲ ಬಿಟ್ಟಾಕಿ ಏನೋ ಒಂದು ಮಾತಾಡಿಬಿಡ್ತೀರಿ, ಆಮೇಲೆ ಕ್ಷಮೆಯನ್ನು ಕೇಳ್ತೀರಿ, ಅದು ಬೇಡ. ಸೊ ಹಂಗಾಗಿ ಯಾವುದೇ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ತಪ್ಪು ಆಗದೇ ರೀತಿಯಲ್ಲಿ ವೈಯಕ್ತಿಕ ದೇಶವನ್ನು ಬಿಟ್ಟು ಆ ಜನಸಾಮಾನ್ಯರೇ ಅಂದರೆ ಜನಪರವಾಗಿ ಕಾಳಜಿಯನ್ನು ವಹಿಸಿ ಜನರಿಗೆ ಏನು ಬೇಕು ಅದ್ರ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.